ಎಲ್ಲರಿಗೂ ನಮಸ್ಕಾರಗಳು. ಅಂತಿಮ BA ಐಚ್ಛಿಕ ಕನ್ನಡ ಪತ್ರಿಕೆ 8ರ ಭಾಷಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗ, ಭಾಷಾಕೋಶದ ಬದಲಾವಣೆ ಅನ್ನುವುದು. ಬದಲಾವಣೆ ಅನ್ನೋದು ಏನೇ ಹೇಳುತ್ತೆ ಅಂದರೆ, ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ವಿಷಯಕ್ಕೆ ಅದು ಚಲನಶೀಲತೆಯನ್ನು ಹೇಳ್ತದೆ. ಭಾಷೆ ಎನ್ನುವಂಥದ್ದು ಏನಿದೆ, ಅದು ನಿಂತ ನೀರೆಲ್ಲ ಹರಿಯುತ್ತಾ ಇರುವಂಥ ಪ್ರವಾಹ. ಅದು ಒಂದು ಭಾಷೆಯ ಜೀವಂತಿಕೆಯ ಲಕ್ಷಣವಾಗಿದೆ. ಒಂದು ಭಾಷೆ ಒಂದು ಸಮಾಜದ ಸಂಪರ್ಕವನ್ನು ಕಂಡುಕೊಂಡಾಗ ಆ ಭಾಷೆಯಲ್ಲಿ ಅಥವಾ ಆ ಭಾಷಾ ಕೋಶದಲ್ಲಿ, ಒಂದು ಭಾಷೆಗೆ ಸಂಬಂಧಪಟ್ಟಂತಹ ಪದಕೋಶ ಅಂತ ಏನು ಹೇಳ್ತೇವೆಯೋ ಆ ಕೋಶದಲ್ಲಿ ಬದಲಾವಣೆ ಅನ್ನೋದು ನಡೀತಾ ಇರ್ತದೆ. ಭಾಷೆಯನ್ನಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಅರಿತೋ ಅರಿಯದೆಯೋ ಹೊಸ ಶಬ್ದಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾನೆ. ಅವನ ಕೆಲವು ಶಬ್ದಗಳು ಅವನ ಗಮನಕ್ಕೆ ಬರ್ತಾರೆ, ಕೆಲವು ಅವನ ಗಮನಕ್ಕೆ ಬಾರದೆ ಹೋಗ್ತಾ ಹೊಸ ಹೊಸ ಶಬ್ದಗಳು ಸೃಷ್ಟಿಯಾಗ್ತವೆ. ಹೊಸ ಉಚ್ಚಾರಣೆ ಅಥವಾ ಅರ್ಥಗಳನ್ನು ಆ ಪದಗಳಿಗೆ ಆತ ಕೊಡ್ತಾನೆ. ಅದು ಚಲಾವಣೆಗೆ ಬಂದರೆ ಈ ರೀತಿಯ ಪದಗಳು ಅಥವಾ ಈ ಪದಗಳಿಗೆ ನಾವು ಕೊಟ್ಟಂತಹ ಅರ್ಥಗಳು ಒಂದು ಭಾಷೆಯಲ್ಲಿ ಚಲಾವಣೆಗೆ ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನು ಭಾಷಾಕೋಶದ ಬದಲಾವಣೆ ಅಂತೇಳಿ ಕರೀತೀವಿ. ಈ ರೀತಿಯ ಬದಲಾವಣೆಯನ್ನ, ಒಂದು ಭಾಷೆಯಲ್ಲಿ ಆಗ್ತಕ್ಕಂಥ ಈ ರೀತಿಯ ಬದಲಾವಣೆಯನ್ನ ಭಾಷಾ ವಿಜ್ಞಾನಿಗಳು 3 ಹಂತದಲ್ಲಿ ಗುರುತಿಸ್ತಾರೆ. ಒಂದನೇದಾಗಿ ಧ್ವನಿ ಬದಲಾವಣೆ ಅಥವಾ ಅದನ್ನು ಸ್ವನ ಬದಲಾವಣೆ ಹೇಳ್ತೇವೆ, ಇಂಗ್ಲಿಷ್ ಅದನ್ನು ಫೊನೆಟಿಕ್ ಚೇಂಜ್ ಅಂತ ಹೇಳ್ತಾರೆ. ಎರಡನೇದು ಅರ್ಥ ಬದಲಾವಣೆ, ಅದು ಸೆಮೆಂಟಿಕ್ ಚೇಂಜ್ ಅಂತ ಕರೆಯಲ್ಪಡುತ್ತೆ. ಮೂರನೇದು ಪದಾರ್ಥ ಚಲನೆ ಅನ್ನುವಂಥದ್ದು, ಅದನ್ನು ಡಿಕ್ಷನರಿ ಮೋಷನ್ ಅಂತೇಳಿ ಕರೀತಾರೆ. ಒಂದೊಂದಾಗಿ ಗಮನಿಸ್ಕೊಳ್ಳೋಣ. ಧ್ವನಿ ಬದಲಾವಣೆ ಅಥವಾ ಅದನ್ನು ಸ್ವನ ಬದಲಾವಣೆ, ಫೊನೆಟಿಕ್ ಚೇಂಜ್. ಭಾಷೆಯಲ್ಲಿ ನಡೆಯುವ ಧ್ವನಿಗಳಿಗೆ ಸಂಬಂಧ ಬದಲಾವಣೆಗಳನ್ನು ನಾವು ಧ್ವನಿ ಬದಲಾವಣೆ ಅಂತೇಳಿ ಕರೀತೀವಿ. ಇದನ್ನು ಉಚ್ಚಾರ ಮತ್ತು ಶ್ರವಣ ರೂಢಿಗಳಲ್ಲಿನ ಬದಲಾವಣೆ ಎಂದು ಇನ್ನೊಂದು ರೀತಿಯಲ್ಲಿ ಅರ್ಥೈಸುತ್ತದೆ. ಉಚ್ಚಾರಣೆ, ಪದದ ಉಚ್ಚಾರಣೆ. ಎರಡನೇದು ಶ್ರವಣ ರೂಢಿ, ಪದವನ್ನು ಕೇಳುವಿಕೆಯಿಂದ ಆಗತಕ್ಕಂಥದ್ದು. ಆ ಶ್ರವಣ ರೂಢಿಯಿಂದಾಗಿ ಆಗತಕ್ಕಂಥ ಬದಲಾವಣೆಯನ್ನು ನಾವು ಧ್ವನಿ ಬದಲಾವಣೆ ಎಂದು ಕರೆಯುತ್ತೇವೆ. ಕನ್ನಡದ ಚಾರಿತ್ರಿಕ ಬದಲಾವಣೆಯನ್ನು ಗಮನಿಸಿಕೊಳ್ತಾ ಹೋದ, ಕನ್ನಡದ ಭಾಷೆಯ ಇತಿಹಾಸವನ್ನು ಗಮನಿಸಿಕೊಳ್ತಾ ಹೋದರೆ, ಹಳೆಗನ್ನಡದಲ್ಲಿದ್ದಂತಹ ಪಕಾರ ಪುಕಾರ ಅನ್ನೋದೇನಿದೆ ಅದು ನಡುಗನ್ನಡಕ್ಕೆ ಹೊಸಗನ್ನಡಕ್ಕೆ ಬಂದಾಗ ಏನಾಗ್ತದೆ, ಹಕಾರ ಆಗಿ ಪರಿವರ್ತನೆ ಆಗುವುದನ್ನು ಗಮನಿಸಿಕೊಳ್ಬಹುದು. ಈ ರೀತಿಯ ಬದಲಾವಣೆ ಕೇವಲ ಧ್ವನಿಗೆ ಮಾತ್ರ ಸೀಮಿತವಾಗಿ ನಿಂತಿಲ್ಲ, ಅದು ಇಡೀ ಭಾಷೆ. ಯಾಕಂದ್ರೆ ಆ ಧ್ವನಿ ಬದಲಾವಣೆ ಆಗಿ ಆ ಪದ ಸೃಷ್ಟಿಯಾಗಿ ಆ ಪದ ಒಂದು ಭಾಷಾ ಕೋಶದ ಒಳಗಡೆ ಸೇರಿಕೊಂಡಾಗ ಆ ಇಡೀ ಭಾಷೆಯಲ್ಲಿ ಆ ರೀತಿ ಬದಲಾವಣೆಗಳು ನಡೀತಾ ಇರ್ತದೆ. ಅದೇ ರೀತಿ ದ್ರಾವಿಡ ಭಾಷೆಗಳಲ್ಲಿ ಮೂಲ ದ್ರಾವಿಡದ ಚುಕಾರ ಅನ್ನುವಂಥದ್ದು, ನಾವು ಮೇಲೆ ಇದು ಕನ್ನಡದ ಪಕಾರ ಹಕಾರ ಆಯಿತು. ಈಗ ದ್ರಾವಿಡ ಭಾಷೆಗಳಲ್ಲಿ ಇದ್ದಂಥ, ಮೂಲ ದ್ರಾವಿಡದಲ್ಲಿದ್ದಂಥ ಕುಕಾರ ಅಂತ ಧ್ವನಿ ಏನಿದೆ, ಆ ಧ್ವನಿ ಈ ಅಥವಾ ಎ ಮುಂತಾದ ಪೂರ್ವಸ್ವರಗಳ ಹಿಂದೆ, ಕುಕಾರ ಧ್ವನಿ ಎಲ್ಲಿ ಈ ಮತ್ತು ಎ ಅನ್ನುವಂಥ ಪೂರ್ವಸ್ವರಗಳ ಹಿಂದೆ ಏನಾಗ್ತದೆ, ಕನ್ನಡದಲ್ಲಿ ಅದು ಕುಕಾರವಾಗಿ ಉಳಿತು. ಆದರೆ ನೀವು ಬೇರೆ ಕೆಲವು ಭಾಷೆಗಳಲ್ಲಿ, ದ್ರಾವಿಡ ಭಾಷೆಗಳಲ್ಲಿ, ತಮಿಳು, ಮಲಯಾಳ, ತೆಲುಗು ಭಾಷೆಗಳಲ್ಲಿ ಅದೇನಾಗಿದೆ, ಕುಕಾರ ಹೋಗಿ ಚಿಕಾರವನ್ನು ಮಾಡಿಸ್ಬೋದು. ಕು ಹೋಗಿ ಚು. ಉದಾಹರಣೆಗೆ ಕೆದರು ಅನ್ನುವಂಥ ಮೂಲ ದ್ರಾವಿಡ ಪದ ಕನ್ನಡದಲ್ಲಿ ಕೆದರು ಅಂತ ಇದೆ, ಕುಕಾರವೂ ಇತ್ತು. ಅದು ತಮಿಳು ಮಲಯಾಳಂ ತೆಲುಗಿಗೆ ಬಂದಾಗ ಏನಾಯ್ತು, ಅದು
ಚೆದರುತ್ತಾ ಇತ್ತು, ಚಿಕಾರವಾಗಿ ಪರಿವರ್ತನೆ ಹೊಂದಿದೆ. ಇನ್ನು ಮೂರ್ತನ್ಯ ವ್ಯಂಜನಗಳು ಬಂದಾಗ, ಮೂರ್ತನ್ಯ ವ್ಯಂಜನಗಳು ಬಂದಾಗ ತಮಿಳು ಮಲಯಾಳಿಗಳೇ ಚಿಕಾರವಾಗಿರುವುದನ್ನು ಗಮನಿಸಬಹುದು. ಉದಾಹರಣೆಗೆ ಕೆಡು, ಕಿಡಿ, ಡು ಅನ್ನುವಂತಹ ಮೂರ್ತನ್ಯ ವ್ಯಂಜನ ಬಂತು. ಸಂಸ್ಕೃತದ ಭಾಷೆ, ಧನ, ಫಣಿ ಮುಂತಾದ ಅನೇಕ ಮಹಾಪ್ರಾಣಗಳು ಕನ್ನಡಕ್ಕೆ ಬಂದು ಧ್ವನಿ ಬದಲಾವಣೆ ಉಂಟು ಮಾಡೋದನ್ನು ಗಮನಿಸಬಹುದು. ಕಾರಣ ಕನ್ನಡದ ಭಾಷೆಯ ಮೇಲೆ ಸರಿಸುಮಾರು 70% ಸಂಸ್ಕೃತ ಪ್ರಭಾವ ಇದೆ. ಹಾಗಾಗಿ ಸಂಸ್ಕೃತದ ಭಾಷೆ, ಧನ, ಫಣಿ ಮೊದಲಾದ ಅನೇಕ ಮಹಾಪ್ರಾಣಯುಕ್ತ ಪದಗಳೇನು ಅವು ಕನ್ನಡಕ್ಕೆ ಬಂದಾಗ ಧ್ವನಿ ಬದಲಾವಣೆ ಅದನ್ನು ಗಮನಿಸಬಹುದು. ಈ ರೀತಿಯ ಧ್ವನಿ ಬದಲಾವಣೆಯನ್ನು ಸುಮಾರು 15 ವಿಧಗಳಲ್ಲಿ ನಾವು ಗುರುತಿಸ್ತೇವೆ. ಈ 15 ವಿಧಗಳನ್ನು ಒಂದೊಂದಾಗಿ ಗಮನಿಸಿಕೊಳ್ಳಬೇಕು. ಅದರಲ್ಲಿ ಮೊದಲನೇದು ಮಿತವ್ಯಯಾಸಕ್ತಿ ಅಥವಾ ಅದನ್ನೇ ಸೌಲಭ್ಯಾಕಾಂಕ್ಷೆ ಅಂತ ಕರೀತೇವೆ. ಮಿತವ್ಯಯಾಸಕ್ತಿ ಅಥವಾ ಸೌಲಭ್ಯಾಕಾಂಕ್ಷೆ ಅನ್ನುವುದೇನಿದೆ, ಇದು ಮಾನವನ ಸಹಜ ಸ್ವಭಾವ. ಕಡಿಮೆ ಖರ್ಚು ಮಾಡ್ತಕ್ಕಂಥ ಅಥವಾ ಸುಲಭವಾಗಿ ಗಳಿಸ್ಕೊಳ್ತಕ್ಕಂಥ. ಮತ್ತು ಯಾವುದೇ ಒಂದು ಶಬ್ದ ಏನಿದೆ, ಪದ ಏನಿದೆ, ಆ ಪದದ ಆರಂಭದಲ್ಲಿ 2 ವ್ಯಂಜನಗಳು ಬಂದಾಗ ಒಂದನ್ನು ನಾವು ಬಿಡ್ತೇವೆ, ಯಾಕೆಂದ್ರೆ ಸುಲಭವಾದ ದೃಷ್ಟಿಯಿಂದ. ಇನ್ನೊಂದು ಸಂದರ್ಭ ಇದೆ, ಮಹಾಪ್ರಾಣವಿದ್ದಲ್ಲಿ ಆರಂಭದಲ್ಲಿ ಮಹಾಪ್ರಾಣ ಬಂದಾಗ ನಾವು ಅದನ್ನು ಅಲ್ಪ ಪ್ರಾಣವಾಗಿ ಉಚ್ಚರಿಸ್ತೇವೆ. ತದ್ಭವವನ್ನಾಗಿಸುವುದು, ಶಬ್ದ ಅಲ್ಲಿರೋ ವ್ಯಂಜನಾಕ್ಷರ ಧ್ವನಿಗಳನ್ನು ತ್ಯಜಿಸಿ ಸ್ವರಧ್ವನಿಗಳನ್ನು ಮಾತ್ರ ಇಟ್ಟುಕೊಳ್ಳುವುದು, ಈ ರೀತಿಯ ಒಂದು ಲಕ್ಷಣಗಳು ನಮ್ಮಲ್ಲಿ. ಆಮೇಲೆ ದ್ವಿತ್ವಗಳನ್ನು ಅದನ್ನು ದ್ವಿತ್ವ ತೆಗೆದು ಬಿಡುವುದು, ದ್ವಿತ್ವವನ್ನು ಮಠಕ್ಕೋಳಿಸುವುದು, ದೀರ್ಘ ಪದಗಳನ್ನು ಹ್ರಸ್ವಪದಗಳನ್ನಾಗಿ ಪರಿವರ್ತನೆ ಮಾಡುವುದು. ಅದೇ ರೀತಿ ಪಕಾರವನ್ನು ಹಕಾರ ಮಾಡಿಕೊಳ್ಳುವುದು ಆರಂಭದಲ್ಲಿ ಇದು ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಸಹಜವಾಗಿ ಬಂದಿದೆ. ಎಲ್ಲವನ್ನ ನಾವು ಗಮನಿಸಿಕೊಂಡಾಗ ಇದನ್ನು ನಾವು ಮಿತವ್ಯಯಾಸಕ್ತಿ ಅಥವಾ ಸೌಲಭ್ಯಾಕಾಂಕ್ಷೆ ಅಂತ ಕರೆಯುತ್ತೇವೆ. ಉದಾಹರಣೆ ಸ್ನೇಹ ಅನ್ನುವಂಥ ಪದ ಇದೆ, ದ್ವಿತ್ವ ಇದೆ, ಅದನ್ನು ನೇಹ ಅಂತ ಮಾಡಿ. ಕಂಬ ಅನ್ನುವಂಥ ಪದ ಇದೆ, ದ್ವಿತ್ವ ಇತ್ತು, ಕಂಬ ಅಂತ ಮಾಡಿ. ಹಾಗೆಯೇ ಇನ್ನು ಎಣ್ಣೆ ಅನ್ನುವಂಥ ಪದ ಇದೆ, ಅದನ್ನು ಉಚ್ಚಾರಣೆಗೆ ಸುಲಭ ದೃಷ್ಟಿಯಿಂದ ಎಣ್ಣೆ ಮಾಡಿದರು, ಎಣ್ಣೆ ಆಯಿತು. ಹಾಗೆ ಬೆಣ್ಣೆ ಆಯಿತು, ಬೆಣ್ಣೆ ಆಯಿತು. ಪೆಣ್ಣನಾಯಿತು, ಅದು ಪೆನ್ನರಿ ಅಂತ ಆಯಿತು. ಇನ್ನು ಹೊಸಂತಿಲ್ ಅನ್ನೋದು ಹೊಸ್ತಿಲಾಯಿತು, ಹೊಸಿಲು ಆಯಿತು, ಹೊಸಲು ಅಂತ ಆಯಿತು. ಅದೇ ಹೊಸತ್ತು, ಹೊಸದು, ಇಲ್ ಮನೆ, ಇಲ್ಲ ಅನ್ನುವಂಥ ಪದ ಇತ್ತು, ವ್ಯಂಜನಾಂತರವಾಗಿತ್ತು. ಅದನ್ನು ಕನ್ನಡದಲ್ಲಿ ಬೇರೆ ಪದವನ್ನು ಮನೆ. ಅದೇ ರೀತಿಯಲ್ಲಿ ಚರ್ಮಪಟ್ಟಿಕ, ಚಮ್ಮಟಿಗೆ, ಚಮಟಿಗೆ, ಚಮಟಿ, ಚಾವಟಿ, ಕೊನೆಯದಾಗಿ ಚಾಟಿ. ಎಷ್ಟು ದೀರ್ಘವಾದ ಪದವನ್ನು ಎಷ್ಟು ರಸವಾಗಿ ನಾವು ತೆಗೆದುಕೊಡ್ತೇವೆ ಅನ್ನೋದನ್ನು ಇಲ್ಲಿ ಗಮನಿಸ್ಕೊಳ್ಳೋದು. ಈ ರೀತಿಯ ಕೆಲವು ಪದಗಳನ್ನು ನೀವು ಗಮನಿಸ್ಕೊಳ್ಳಬಹುದು. ಆಮೇಲೆ ನಾಮಪದಗಳು ದೀರ್ಘವಾಗಿದ್ದಾರೆ. ಎಣ್ಣೆ ಕೆಲವು ವಿಶೇಷ ಲಕ್ಷಣಗಳಲ್ಲಿ ನಾಮಪದಗಳ ದೀರ್ಘವಾಗಿದ್ದರೆ ಅವುಗಳನ್ನು ಸಂಕ್ಷಿಪ್ತವಾಗಿ ಉಚ್ಚರಿಸತಕ್ಕಂಥ ರೂಢಿ ಮಾಡ್ತಾರೆ. ದೀರ್ಘವನ್ನು ರಸ್ವವಾಗಿ ಮಾಡಿಕೊಳ್ಳಿ. ಉದಾಹರಣೆಗೆ ಶ್ರೀನಿವಾಸ ಅನ್ನುವಂಥ ಪದ ಇದೆ. ಒಂದು ಹೆಸರು, ಒಬ್ಬ ವ್ಯಕ್ತಿ ಶ್ರೀನಿವಾಸ, ಅದು ಬಹಳ ದೀರ್ಘ, ಪದವೂ ದೀರ್ಘ. ಹಾಗೆ ಅಷ್ಟು ದೀರ್ಘ ಯಾಕೆ ಉಚ್ಚಾರ ಮಾಡಬೇಕು? ಅದನ್ನು ನಾವು ಹಳ್ಳಿಯಲ್ಲಿ ಹೇಳ್ತೇವೆ, ಶ್ರೀನಿವಾಸನ ಸೀನ ಅಂತ ಕರೀತಾರೆ. ನಾರಾಯಣನ ನಾಣಿ, ಲಕ್ಷ್ಮಿಯನ್ನ ಲಚ್ಚಿ ಅಂತ ಕರೆಯುವುದು. ಈ ರೀತಿ. ಆಮೇಲೆ ಆಡು ಮಾತಿನಲ್ಲಿ ಇನ್ನೊಂದು
ಕ್ರಿಯಾಪದಗಳು ಸಂಕ್ಷಿಪ್ತಗಳು. ಮಿತವ್ಯಯಾಸಕ್ತಿ, ಹೆಚ್ಚು ವ್ಯಯ ಮಾಡಬಾರದು ಅನ್ನೋದ ಕಾರಣ. ಉದಾಹರಣೆಗೆ ಬಂದಿತ್ತು, ಆಡುಮಾತಿನ ಪದ ಇದು. ಬಂದಿತ್ತು ಅಂತ ಒಂದು ಸಂತಸ್ಥ ಪದ, ಅದನ್ನು ಆಡುಮಾತಿನಲ್ಲಿ ಬಂತು ಅಂತ ಮಾಡ್ತಾರೆ. ದಿ ಅನ್ನಂತ ದಕಾರ ಅನ್ನಂತ ಒಂದು ವ್ಯಂಜನ ಏನಿದೆ ಅದನ್ನೇ ಬಿಟ್ಟುಬಿಟ್ಟು ಮಿತವ್ಯಯಾಸ. ಆಮೇಲೆ ಹೋಯಿತು, ಹೋತು ಅಂತ ಹೇಳಿ ಅದು ಕನ್ನಡದಲ್ಲಿ ಬರ್ತದೆ. ಹಾಗೆಯೇ ಇಂಗ್ಲಿಷ್ನಲ್ಲಿ ನೀವು ನೋನ್ ಅನ್ನುವಂಥ ಪದದಲ್ಲಿ ಕೆ ಉಚ್ಚಾರಣೆ ಲೋಪವಾಗಿತ್ತು. ಇದು ಇಂಗ್ಲಿಷ್ ಭಾಷೆಯ ಲಕ್ಷಣ. ಇಂಗ್ಲಿಷ್ ಭಾಷೆಯಲ್ಲಿ ಆ ರೀತಿಯ ಮಿತವ್ಯಯಾಸಕ್ತಿಯನ್ನು ನೋನ್ ಅನ್ನುವಂಥ ಪದ ಬರೆಯುವಾಗ KNOW ಅಂತ ಬರೆಯುತ್ತೆ. ಆದರೆ ಉಚ್ಚಾರಣೆ ಮಾಡುವಾಗ ನೋನ್ ಅಂತ ಹೇಳಿ, ಅಂದರೆ ಕೆ ಅನ್ನುವಂಥ ಅಕ್ಷರವನ್ನು ಲೋಪ ಮಾಡಿಬಿಡುತ್ತೆ. ಆದರೆ ಜರ್ಮನ್ ಭಾಷೆಯಲ್ಲಿ ಈಗಲೂ KN ನೈನ್ ಉಚ್ಚಾರ ಉಳಿದುಕೊಂಡು ನೋನ್ ಅನ್ನೋದು. ಈ ರೀತಿಯಲ್ಲಿ ನಾವು ಮಿತವ್ಯಯಾಸಕ್ತಿ ಅಥವಾ ಸೌಲಭ್ಯಾಕಾಂಕ್ಷೆಯನ್ನು ಕಾರಣಕ್ಕಾಗಿ ನಾವು ಭಾಷಾಕೋಶದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ. ಎರಡನೇದು ಧ್ವನಿ ಬದಲಾವಣೆಯಲ್ಲಿ ಅವಧಾರಣೆ. ಕೆಲವು ಶಬ್ದಗಳಲ್ಲಿ ಅನಾವಶ್ಯಕವಾಗಿ ಹೊಸ ಅಕ್ಷರ ಸೇರಿಸಿ ಅವಧಾರಣೆ ಮಾಡುವುದು. ಕೆಲವು ಪದಗಳಿವೆ, ಆ ಪದಗಳಲ್ಲಿ ಅಗತ್ಯ ಇಲ್ಲ, ಆದರೂ ಹೊಸ ಅಕ್ಷರವನ್ನು ಸೇರಿಸಿಕೊಳ್ತೇವೆ ಹೇಳುವ ಉಚ್ಚಾರಣೆ ಸಂದರ್ಭದಲ್ಲಿ. ಇದರ ಹಿಂದೆ ಅರ್ಥವನ್ನು ಉಚ್ಚಾರಣೆ ಸ್ಪಷ್ಟಗೊಳಿಸಬೇಕು ಎಂಬ ಮನೋಭಾವ ಕೊಡ್ತಾರೆ. ಏನೋ ಒಂದು ಉದ್ದೇಶ ಇರುತ್ತೆ, ಅಂದರೆ ಅರ್ಥ ಅಥವಾ ಉಚ್ಚಾರಣೆ ಇದು ಸ್ಪಷ್ಟ ಆಗಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತೇವೆ, ಹೊಸ ಒಂದು ಅಕ್ಷರವನ್ನು ಆ್ಯಡ್ ಮಾಡ್ತೇವೆ. ಉದಾಹರಣೆಗೆ ದೊಡ್ಡ ಅನ್ನುವಂಥ ಪದ ಇದೆ, ಇದು ಗುಣವಚನ. ದೊಡ್ಡ ಅನ್ನೋದಕ್ಕೆ ತಣ ಅನ್ನುವಂಥ ಪದವನ್ನು ಸೇರಿಸಿ ದೊಡ್ಡತನ ಅಂತೇಳಿ ಮಾಡಿಕೊಳ್ತೇವೆ. ಅದೇ ರೀತಿಯಲ್ಲಿ ಅದನ್ನು ಅವಧಾರಣೆಯ ಕಾರಣವಾಗಿ ದೊಡ್ಡ ಸ್ತನ, ದೊಡ್ಡ ಸ್ತಿಕೆ ಈ ರೀತಿ ಮಾಡಿಕೊಂಡದ್ದು ಇದೆ. ಇಷ್ಟಿಕ ಅನ್ನುವಂಥ ಅವರನ್ನು ಇಷ್ಟಿಗೆ ಅಂತೇಳಿ ಮಾಡಿಕೊಳ್ತೇವೆ. ಪೆಂಡತಿ ಅದನ್ನು ಪೆಂಡ್ತಿ ಅಂತೇಳಿ ಮಾಡಿಕೊಂಡು ಅದು ಏನಾಯಿತು ಹೆಂಡತಿ ಅಂತ ಇದೆ. ಇಲ್ಲಿ ಡಕಾರ ಏನಿದೆ ಅವಧಾರಣೆ ಅನ್ನುವಂಥದ್ದು ಆರ್ ನರಸಿಂಹಾಚಾರ್ಯವರ ಅಭಿಪ್ರಾಯ. ಇನ್ನು ಸಂಸ್ಕೃತ ಅಲ್ಲಲ್ಲಿ ಒಂದು ಪದ ಇದೆ ಉಷ್ಟ್ರ, ಅದು ಹೊಟ್ಟೆ ಅನ್ನೋದು ಎದ್ದಾಗಿದೆ. ಉಷ್ಟ್ರವನ್ನು ನಾವು ಹೊಟ್ಟೆ ಅಂತ ಮಾಡ್ತೀವಿ. ಒಟ್ಟಾರೆ ಪದದ ಪ್ರಯೋಗ ಹೊಟ್ಟೆಯನೇ ಇದೆ. ಆದರೆ ಈಗ ಒಂಟೆ ಅನ್ನೋದು ರೂಢಿಯಲ್ಲಿ ಬಂದಿರತಕ್ಕಂಥ ಗಮನಿಸ್ತದೆ. ಉಷ್ಟ್ರ ಒಂಟೆ ಅಂತ ಹೇಳಿದೆ. ಇದು ಅವಧಾರಣೆ. ಮೂರನೇದು ಸ್ವರ ಪ್ರಾರಂಭ, ಧ್ವನಿ ಬದಲಾವಣೆಗೆ ಸ್ವರ. ಇದಕ್ಕೆ ಆದಿ ಸ್ವರಾಗಮ ಅಂತ ಕರೆಯುತ್ತೆ. ಇದು ಎರಡು ರೀತಿಯಲ್ಲಿ ನಡೆಯುತ್ತದೆ. ಒತ್ತಕ್ಷರದಿಂದ ಆರಂಭವಾಗುವ ಶಬ್ದವನ್ನು ಸೇರಿ ಒತ್ತಕ್ಷರದಿಂದ ಆರಂಭವಾಗತಕ್ಕಂಥ ಶಬ್ದವನ್ನು ಸ್ವರ ಸೇರಿಸಿ ಉಚ್ಚರಿಸಿ. ಒತ್ತಕ್ಷರದಿಂದ ಒಂದು ಅದು ಆರಂಭ ಆಗುತ್ತೆ, ಅದಕ್ಕೆ ಹೊಸ ಸ್ವರವನ್ನು ಸೇರಿಸಿ ಉಚ್ಚರಿಸುವುದು. ಇನ್ನೊಂದು ಕಡೆ ವ್ಯಂಜನ ಮೇಲೆ ಸ್ವರವನ್ನು ಬರೆಯುತ್ತೆ. ಇದಕ್ಕೆ ಉಚ್ಚಾರಣೆಯ ಅನುಕೂಲವೇ ಕಾರಣ ಅಂತೇಳಿ ಭಾಷಾ ವಿಜ್ಞಾನಿಗಳು ಗುರುತಿಸುತ್ತಾರೆ. ಉದಾಹರಣೆಗೆ ಸ್ಕ್ರೂ ಅನ್ನುವಂಥ ಪದ ಇದೆ, ದ್ವಿತ್ವ ಪದ. ಆರಂಭದಲ್ಲಿ ದ್ವಿತ್ವ ಬಂತು, ಅದನ್ನು ಇಸ್ಕ್ರೂ ಅಂತ ಮಾಡಿದ್ರು, ಸ್ವರವನ್ನು ಸೇರಿಸಿದೆ. ಸ್ಕೂಲ್ ಇಸ್ಕೂಲ್ ಆಯಿತು. ಸ್ಟಾಪ್ ಏನಿದೆ ಇಸ್ಟಾಪ್ ಅಂತ ಆಯಿತು. ಸ್ಪೇಟ್ ಇಸ್ಪೇಟ್ ಅಂತ ಆಯಿತು. ಗ್ಲಾಸ್ ಗಿಲಾಸ್ ಆಯಿತು. ಹಾಗೆ ರಾಮ ಅನ್ನುವಂಥ ವ್ಯಂಜನ ಪದ ಇದೆ, ಅದಕ್ಕೆ ನಾವು ಸ್ವರ ಸೇರಿಸಿ ಇರಾಮ ಅಂತ ಮಾಡಿ. ಸ್ನಾನ ದ್ವಿತ್ವವನ್ನು ಅಸ್ನಾನ ಅಂತ ಮಾಡೋದು ಮರಾಠಿಯಲ್ಲಿ ಬರ್ತಕ್ಕಂಥ. ಹಾಗೆಯೇ ಸಂಸ್ಕೃತದಲ್ಲಿ ರಾಜನ್ ಅನ್ನೋದು ಇದೆ, ಅದನ್ನು ಅರಾಜನ, ಅರಸ, ಅರಸ, ಅರಸ ಅಂತ ಇದೆ. ಅರಸ ಅನ್ನುವಂಥ ಪದ ನೋಡಿ, ಅದು ಬೇರೆ ಭಾಷೆಯಿಂದ ಕನ್ನಡಕ್ಕೆ. ಅರಸ ಅನ್ನುವಂಥ ಪದ ಏನು ತಮಿಳಿನಿಂದ ಕನ್ನಡಕ್ಕೆ ಬಂದು ಇದು ಸಹ ಒಂದು ರೀತಿಯ
ಭಾಷಾಕೋಶದ ಬದಲಾವಣೆ ಈ ಕಡೆ ಇದೆ. ನಾಲ್ಕನೇದ್ದು ಧ್ವನಿ ಬದಲಾವಣೆ. ನಾಲ್ಕನೇ ಇದು ವರ್ಗ ಯಾವುದಂದ್ರೆ ಆದಿಸ್ವರಲೋಪ ಅಂತೇಳಿ. ಕೆಲವು ಶಬ್ದಗಳಲ್ಲಿ ಆದಿಯ ಸ್ವರವನ್ನು ಬಿಟ್ಟು ವ್ಯಂಜನದಿಂದಲೇ ಶಬ್ದವನ್ನು ಆರಂಭಿಸುವುದಿಲ್ಲ. ಮೊದಲ ಸ್ವರ ಎಂದರೆ ಆದಿಯ ಸ್ವರವನ್ನು ಬಿಟ್ಟು ವ್ಯಂಜನ ಎಂದರೆ ಶಬ್ದವಾದ. ಈ ವ್ಯಂಜನದ ಮೇಲೆ ಸ್ವರ ಮಾತ್ರ ಇದ್ದೇ ಇದೆ. ಉದಾಹರಣೆ ಅಹಂಕಾರ, ಅದನ್ನು ಅಹಂಕಾರ ಮಾಡಿದೆ. ಅಲಂಕಾರ ಅಲಂಕಾರ ಮಾಡಿದೆ. ಇದು ಆದಿಸ್ವರ ಲೋಪ ಅಂತೇಳಿ ಗುರುಸತ್ವ. ಐದನೇದು ಸ್ವರಭಕ್ತಿ. ದ್ವಿತ್ವಾಕ್ಷರಗಳ ಮಧ್ಯೆ ಸ್ವರವನ್ನು ತಂದು, ದ್ವಿತ್ವ ಒತ್ತಕ್ಷರ, ಈ ದ್ವಿತ್ವಾಕ್ಷರಗಳ ಮಧ್ಯೆ ಸ್ವರವನ್ನು ತಂದು ವ್ಯಂಜನವನ್ನು ಬಿಡಿಸಿದೆವು. ಒಂದು ಸ್ವರವನ್ನು ಹೊಸದಾಗಿ ತರುವುದು, ಆ ವ್ಯಂಜನವನ್ನು ಬಿಡಿಸಿದೆವು. ಖಡ್ಗ, ಕಡುಗ, ಕಡುಗ, ಖಡ್ಗ ಇತ್ತು, ಅಲ್ಲೇ ದ್ವಿತ್ವ ಇತ್ತು, ಜಕಾರಕ್ಕೆ ಗಕಾರ. ಈ ದ್ವಿತ್ವವನ್ನು ಬಿಟ್ಟು ಹೂವನಂತ ವ್ಯಂಜನವನ್ನು ಸೇರಿಸಿ ಕಡುಗ ಮಾಡಿಕೊಳ್ತೇವೆ. ಯುಕ್ತಿ ಅದೇ ರೀತಿ ಯುಕುತಿ ಅಂತ ಮಾಡಿಕೊಂಡು ತಕಾರ ದ್ವಿತ್ವವನ್ನು ಬಿಟ್ಟು ಉಕಾರ ಅಂತ ವ್ಯಂಜನವಾಗಿ ಯುಕುತಿ ಅಂತ ಮಾಡಿ. ಹಾಗೆ ಭಕ್ತಿ ಭಕುತಿ, ತಕಾರ ವ್ಯಂಜನ ಬಿಟ್ಟು ಉಕಾರ ಅಂತ ಸ್ವರವನ್ನು ಸೇರಿಸಿ ಭಕುತಿ ಅಂತ ಮಾಡಿ. ಇದು ಸ್ವರ ಭಕ್ತಿ. ಆರನೇದು ಧ್ವನಿಜ, ಧ್ವನಿ ಬದಲಾವಣೆ. ಆರನೇ ವರ್ಗ ಧ್ವನಿಜ. ಧ್ವನ್ಯಂಗಗಳು ಒಂದು ಧ್ವನಿಯನ್ನು ಉಚ್ಚರಿಸಿ ಇನ್ನೊಂದು ಧ್ವನಿಯ ಉಚ್ಚಾರಣೆ ಮಾಡಬೇಕು. ಧ್ವನಿಜ ಯಾವುದೇ ಧ್ವನಿಯ ಉಚ್ಚಾರಣೆ ಧ್ವನ್ಯಂಗಗಳ ಸಹಾಯ. ಆ ಧ್ವನ್ಯಂಗಗಳಿಂದಾಗಿ ಧ್ವನಿಯನ್ನು ಉಚ್ಚಾರಣೆ. ಧ್ವನ್ಯಂಗಗಳು ಒಂದು ಧ್ವನಿಯನ್ನು ಉಚ್ಚರಿಸಿ ಇನ್ನೊಂದು ಧ್ವನಿಯ ಉಚ್ಚಾರಣೆ ಮಾಡಬೇಕಾದ್ರೆ ಧ್ವನಿಜ, ಧ್ವನಿಯ ಇಳಿ ಉಂಟಾಗುತ್ತೆ. ಇಲ್ಲಿ ಹೊಸ ಧ್ವನಿ ಆಗಮ ಅಥವಾ ಆದೇಶವಾಗಿ ಬರ್ತದೆ. ಅಂದ್ರೆ ಇಲ್ಲಿ ಆ ರೀತಿಯ ಧ್ವನಿ ಜಾರುವಾದಾಗ ಹೊಸ ಧ್ವನಿ ಸಿಗುತ್ತೆ. ಉದಾಹರಣೆಗೆ ತಾಮ್ರ, ತಾವದು ಮಾವದು ಅದಕ್ಕೆ ರಕಾರ ಮಾಡಿ. ಇಲ್ಲಿ ಹೊಸ ಧ್ವನಿ ಸೇರಿಕೊಂಡಾಗ ಧ್ವನಿ ಜಾರ. ತಾಮ್ರ, ತಾ ಅನುಸ್ವಾರ ಮತ್ತು ಬಕಾರಕ್ಕೆ ರಕಾರ. 90 90, ಶವ ಶ್ರವ. ಇದು ಆಮ್ಲಜನಕ ಇದೆ. ಆಮ್ಲಜನಕ ಅದನ್ನು ಬರೆಯುವುದು ಆಮ್ಲಜನಕ. ಆಮ್ಲ ಮಕಾರಕ್ಕೆ ಲಕಾರ. ಇಲ್ಲೇನು ಮಾಡಿದೆವು? ಆಮ್ಲಜನಕ. ಆವದು 0 ಬರೋದು, ಬಕಾರ ಬರೋದು, ಲಕಾರ ಒತ್ತನ್ನು ಕೊಟ್ಟೆವು. ಹಾಗೆ ಏಳನೇ ಒಂದು ವರ್ಗ ಪರ್ಯಾಯ ದೀರ್ಘ. ಕೆಲವೊಂದು ಉಚ್ಚಾರದಲ್ಲಿ ದುರ್ಬಲವಾದ ವ್ಯಂಜನ ಲೋಪವಾಗಿ ಉಂಟು. ಕೆಲವೊಮ್ಮೆ ಯಾವುದೇ ಒಂದು ಪದವನ್ನು ಉಚ್ಚಾರ ಮಾಡಿದ್ರೆ ಅಲ್ಲಿ ಯಾವುದೋ ಶಿಥಿಲವಾಗಿರ್ತಕ್ಕಂಥ ವ್ಯಂಜನ ಇದ್ರೆ ದುರ್ಬಲವಾದ ವ್ಯಂಜನ ಅದೇನಾಗುತ್ತೆ ಲೋಪವಾಗಿ ಉಂಟು. ಇದಕ್ಕೆ ಪರಿಹಾರವಾಗಿ ಹಿಂದಿನ ಸ್ವರ ದೀರ್ಘವಾದ. ಈ ವ್ಯಂಜನ ಲೋಪ ಆಗೋದಕ್ಕೆ ಪರಿಹಾರ ಮಾಡುವಂಥದ್ದಲ್ಲಿ ಅಂದರೆ ವ್ಯಂಜನ ಲೋಪವಾದರೆ ಉಚ್ಚಾರಣೆ ಪರಿಹಾರಕ್ಕೆ ಬೇಕಾಗಿರುತ್ತೆ ಸ್ವರವನ್ನು ದೀರ್ಘ ಮಾಡಿಕೊಳ್ಳುತ್ತೇವೆ. ಸ್ವರಾಘಾತವು ಮೊದಲು ಸ್ವರದ ಮೇಲೆ ಬೀಳುತ್ತೆ. ಇದಕ್ಕೆ ಈ ಸ್ವರದ ಆಘಾತ, ಸ್ವರದ ಒತ್ತು ಏನಿದೆ ಮೊದಲು ಸ್ವರದ ಮೇಲೆ ಬೀಳುವುದೇ ಈ ರೀತಿಯ ಪರಿಹಾರ ದೀರ್ಘಕ್ಕೆ ಕಾರಣ. ಉದಾಹರಣೆಗೆ ಪ್ರಯಾಣ, ಮೇಣ, ಎಷ್ಟು, ಏಟು ಅಂತ ಇದೆ ಈ ರೀತಿ. ಆಮೇಲೆ ಎಂಟದ್ದು ರೂಪ ಸ್ವಾಮ್ಯದಿಂದಾಗಿ ಕೆಲವೊಂದು ಭ್ರಮೆ ಅಥವಾ ಅಜ್ಞಾನ ಪಡೆಯುವುದು. ರೂಪ ಸ್ವಾಮ್ಯ ಒಂದು ರೂಪ ಸಾಮ್ಯ ಇದಕ್ಕಾಗಿ ರೂಪ ಸ್ವಾಮ್ಯ ಕೆಲವು ಭ್ರಮೆ ಅಥವಾ ಅಜ್ಞಾನ ಹೊಸ ಪದಗಳು ಸೃಷ್ಟಿ. ಇಲ್ಲಿ ಒಂದು ಶಬ್ದದ ಸದೃಶ್ಯವನ್ನು ಮತ್ತೊಂದು ಶಬ್ದವನ್ನು ಸೃಷ್ಟಿ. ಒಂದು ಶಬ್ದ ರೂಪವನ್ನು ನೋಡಿ ಮತ್ತೊಂದು ಶಬ್ದವನ್ನು ಅಷ್ಟಿಲ್ಲ ಸಾದೃಶ್ಯವು. ಉದಾಹರಣೆ ಕ್ರಿಯಾಪದ ಹೊತೆ ಇದೆ, ಅದನ್ನು ಹೊತ್ತು ಅಂತ ಮಾಡಿದ್ದಾರೆ. ಇಲ್ಲೇನಾದ್ರೆ ಮೂಲ ಧಾತು ಹೊದಿ ಅನ್ನೋದು, ಆಮೇಲೆ ಹೊತೆ ಅನ್ನೋದು, ಇವುಗಳ ಹೊತೆ ಅದು ಹೊತ್ತು ಅಂತ ಮಾಡಿದ್ದಾರೆ ಕ್ರಿಯಾಪದ. ಆಮೇಲೆ ಇವುಗಳ ಇದೇ ರೀತಿಯಲ್ಲಿ ಕತ್ತು, ಕಳ್ಳ ಅನ್ನೋದು ಕತೆ ಅಂತ ಆಯ್ತು, ಕ್ರಿಯಾಪದ ಕತ್ತು ಅಂತ ಮಾಡಿದ್ದಾರೆ. ಕೂರು ಕುಳಿತು ಆಗಲು ಕುಂತು ಅಂತ ಆಯ್ತು,
ಆದರೆ ಕೂರು ಅನ್ನೋದು ಹಿಂದೆ ಕುಂತು ಅಂತ ಅರ್ಥ. ಆಮೇಲೆ ದಿವಸ್ಪತಿಯ ಭ್ರಮೆ, ದಿವಸ್ಪತಿ ಅನ್ನುವಂಥ ಪದ ಇದೆ. ಆಕ್ಚುಲಿ ಇಂದ್ರ ಅನ್ನೋದು. ಅದೇ ರೀತಿ ನಾವೇನು ಮಾಡಿದೆವು, ವನಸ್ಪತಿ ಅನ್ನುವಂಥ ರೂಪ ಸಂಯದ ಪದವನ್ನು ಸೃಷ್ಟಿ ಮಾಡಿದ್ವಿ. ಮೈಸೂರು ಪಾಕ್ ಎಂಬ ಪದವು ಮಸೂರ್ ಪಾಕ್. ಮಸೂರ್ ಪಾಕ್ ಅಂದರೆ ಕಡಲೆ ಹುಡಿಯಿಂದ ತಯಾರಿಸಿದ ತಿಂಡಿಯನ್ನು. ಈ ರೀತಿ ಅರಿವಿಲ್ಲದೆ ಕೆಲವು ಪದಗಳು ಸೃಷ್ಟಿಯಾಗ್ತದೆ ಅಂದ್ಕೊಂಡಿದ್ದೇವೆ. ಮೈಸೂರು ಪಾಕ್, ಮಸೂರು ಪಾಕ್. 9ನೇದು ಸಮರೂಪಧಾರಣೆ, ಧ್ವನಿ ಬದಲಾವಣೆ 9ನೇ ಗುಣ. 9ನೇ ವರ್ಗ ಸ್ವರ್ಗರೂಪಧಾರಣೆ. ಉಚ್ಚಾರಣೆಯ ಒಂದು ಶಬ್ದದಲ್ಲಿ 2 ಬಗೆಯ ಸ್ವರೋಚ್ಚಾರ ಅಥವಾ ವ್ಯಂಜನೋಚ್ಚಾರ ಇದೆ. ಉಚ್ಚಾರಣೆ ಯಾವುದೇ ಒಂದು ಶಬ್ದದಲ್ಲಿ ಉಚ್ಚಾರಣೆ ಮಾಡುವಾಗ 2 ಬಗೆಯ ಸ್ವರೋಚ್ಚಾರ ಅಥವಾ ವ್ಯಂಜನೋಚ್ಚಾರ ಇದ್ದಲ್ಲಿ ಉಚ್ಚಾರಣೆಯ ತೊಂದರೆ ನಿವಾರಿಸುವುದಕ್ಕೆ ಅಥವಾ ಸಮಾನವಾದ ಅಥವಾ ಸಮೀಪದ ಧ್ವನಿಯನ್ನು ಹಾಕಿಸುವುದು, ಇದನ್ನು ಸಮರೂಪಧಾರಣೆ ಅಂತ ಕರೀತಾರೆ. ಉದಾಹರಣೆ ಗಳ್ದೆ, ಗರ್ದೆ, ಗದ್ದೆ, ಪುಳುಕು, ಪುರುತು, ಪೊತು, ಹೊತ್ತು ಅಂತ ಆಯಿತು ಹೊಸ ಕನ್ನಡಕ್ಕೆ ಬಂದಾಗ. ಇನ್ನು ಕೆಲವು ಪದಗಳನ್ನು ಪಟ್ಟಿಯಲ್ಲಿ ನೋಡಿಕೊಳ್ಬೋದು. ಹಸಿರು ಆಯಿತು, ಹಸುರು ಆಯಿತು. ಮುರಿಕು ಒಂದು ಮುರುಕು ಆಯಿತು. ಚೆದರು ಒಂದು ಚೆದುರು ಆಯಿತು. ಕೊತ್ತಂಬರಿ ಅನ್ನೋದು ಕೊತ್ತಂಬರಿ ಅಂತ. ಇದನ್ನ ಸಮರೂಪಧಾರಣೆ ಅಂತೇಳಿ ಕರೀತಾರೆ. ಈ ರೀತಿಯ ಬದಲಾವಣೆ. ಇನ್ನು 10ನೇ ಬದಲಾವಣೆ, ಧ್ವನಿ ಬದಲಾವಣೆಯಲ್ಲಿ ಅಕ್ಷರ ಪ್ರಯೋಗ. ಇದಕ್ಕೆ ವರ್ಣ ವ್ಯತ್ಯಯ ಅಥವಾ ವರ್ಣ ವಿಪರ್ಯಯ ಅಂತ ಹೆಸರುಗಳು ಇವೆ. ಯಾವುದೇ ಒಂದು ಪದಗಳ ಉಚ್ಚಾರಣೆಯ ಸಂದರ್ಭದಲ್ಲಿ ಸ್ವರಗಳಾಗಲಿ ವ್ಯಂಜನಗಳಾಗಲಿ ಸ್ಥಳಾಂತರಗಳು ಏನಿದೆ ಅದನ್ನು ಅಕ್ಷರ ಪಲ್ಲಟ ಅಂತೇಳಿ ಕರೀತಾರೆ. ವ್ಯಂಜನ ಅಥವಾ ಸ್ವರ ಸ್ಥಳಾಂತರಗಳು. ಉದಾಹರಣೆಗೆ ಉದಾಹರಣೆಗೆ ಅಸಗ ಪದ ಅಕ್ಷರ ಏನಾಯಿತು, ಪಲ್ಲಾಟ ಆಯಿತು, ಅಗಾತ. ಅರಳ ರಕಾರಾಕ್ಷರ ಪಲ್ಲಟ ಆಗಿ ಅಳರ ಆಯಿತು. ಮರಳು ಮಳರ ಆಯಿತು. ನಾಲಿಕೇರ ನಾರಿಕೇರ ಆಯಿತು. ಕೊಪ್ಪುಳ್ ಪೊಕ್ಕುಳ್ ಅಂತ ಆಯಿತು. ಅಪ್ಪುದು ಅಹುದು ಅಂತ ಆಯಿತು. ವಾರಣಾಸಿ ಅನ್ನುವಂಥ ಪದ ಇದೆ. ವಾರಣಾಸಿ ಆಯಿತು. ಇತ್ತೀಚೆಗೆ ಬನಾರಸ್ ಆಯಿತು. ಕಾಗಜ ಅನ್ನುವಂಥ ಪದ ಇತ್ತು. ಈಗ ಏನಾಯಿತು, ಕಾಗಜ ಕಾಗಜ ಅಂತ ಆಯಿತು. ಈಗ ಅದು ಕಾಗದ ಅಂತ ಆಯಿತು. ಲಕ್ನೋ ಅನ್ನುವಂಥ ಪದ ಇತ್ತು. ಲಕ್ಕನ್ ಆಯಿತು. ನಕಲ. ನಿಂಬೆ ಲಿಂಬೆ. ಈ ರೀತಿ ಕೊಳವಿ ಕೊಳವಿ ಕೋವಿ ಅಂತ ಆಯಿತು. ಇನ್ನು 11ನೇದು ಧ್ವನಿ ಬದಲಾವಣೆ ಏಕವರ್ಣ ಲೋಪ ಅಥವಾ ಸದೃಶಾಕ್ಷರ ಲೋಪ ಅಂತೇಳಿ. ಒಂದು ಶಬ್ದದಲ್ಲಿ ಒಂದೇ ಧ್ವನಿ, ಸಮಾನ ಅಕ್ಷರಗಳು ಒಂದಲ್ಲ ಒಂದು ಅಕ್ಷರ ಲೋಪ. ಒಂದು ಶಬ್ದ ಇದೆ, ಅದರಲ್ಲಿ ಒಂದೇ ಧ್ವನಿಯ ಸಮಾನ ಅಕ್ಷರಗಳು ಇದ್ದಾಗ ಯಾವಾಗಲೂ ಒಂದು ಅಕ್ಷರ ಲೋಪ, ಒಂದು ಅಕ್ಷರ ಲೋಪ. ಇದನ್ನು ಏಕ ವರ್ಣಲೋಪ ಅಥವಾ ಸದೃಶಾಕ್ಷರ ಲೋಪ ಅಂತ ಕರೀತಾರೆ. ವೀರರಾಜಪೇಟೆ ಏನಾಯಿತು, ವಿರಾಜಪೇಟೆ ಆಯಿತು. ವೀರರಾಜಪೇಟೆ 2 ಧ್ವನಿಗಳು ಇದ್ವು. ರಾರ 2 ಧ್ವನಿ, ಒಂದೇ ಧ್ವನಿ 2 ಅಕ್ಷರ, ಒಂದೇ ಧ್ವನಿಯ 2 ಅಕ್ಷರ. ಋಕಾರ ಅಂತ ಧ್ವನಿಯ ರಾರ ಅಂತ ಧ್ವನಿ ಅಕ್ಷರ. ಅದರಲ್ಲಿ ವೀರರಾಜಪೇಟೆ ಆಯಿತು, ವಿರಾಜಪೇಟೆ ಆಯಿತು. ಮೊದಲ ರ ಅನ್ನುವಂಥ ಅಕ್ಷರ ಎಂದು ಲೋಪ ಆಯಿತು. ಚೆನ್ನಪ್ಪ ಪಟ್ಟಣ ಆಯಿತು, ಚೆನ್ನಪಟ್ಟಣ. ಬೆಳಕು ಕಿಂಡಿ ಬೆಳಕು. ರಾರಾಜಿಸು ರಾಜಿಸು. ಈ ರೀತಿ. ಇನ್ನು 12ನೇ ವರ್ಗ ಧ್ವನಿ ಬದಲಾವಣೆಯಲ್ಲಿ ದ್ವಿರುಕ್ತಿ ಅಥವಾ ಪುನರುಕ್ತಿ. ಒಂದು ಶಬ್ದದ ಅರ್ಥವು ಅಸ್ಪಷ್ಟವಾದ ಅದೇ ಅರ್ಥ ಕೊಡುವ ಅನ್ಯ ಭಾಷೆಯ ಶಬ್ದವು. ಒಂದು ಶಬ್ದ ಅರ್ಥ ಇದೆ, ಅದು ಅಸ್ಪಷ್ಟವಾದಾಗ ಅದೇ ಅರ್ಥ ಕೊಡ್ತಕ್ಕಂಥ ಅನ್ಯ ಭಾಷೆಯ ಶಬ್ದವನ್ನ ಅದರೊಂದಿಗೆ ಸೇರಿಸುವುದನ್ನ, ಅದೇ ಅರ್ಥ ಕೊಡ್ತಕ್ಕಂಥ ಅನ್ಯ ಭಾಷೆಯ ಶಬ್ದ ಪದ ಏನನ್ನು ಸೇರಿಸುವುದನ್ನು ದ್ವಿರುಕ್ತಿ ಅಂತ ಹೇಳ್ತೇವೆ.
ಇದನ್ನ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಏನ್ ಹೇಳ್ತಾನೆ, ಪುನರುಕ್ತಿ ದೋಷ ಅಂತ ಕರೀತಾರೆ. ಇದು ಒಂದು ರೀತಿಯ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ, ತಿಳುವಳಿಕೆ ಕೊರತೆಯಿಂದ ಆಗಿರ್ತಕ್ಕಂಥ ಬದಲಾವಣೆ. ಇದನ್ನ ಪ್ರಸಿದ್ಧ್ವನಿ ರೂಪ ಸಮಾಸ ಅಂತ ಕರೀತಾರೆ. ಉದಾಹರಣೆಗೆ ಹಳದಿ ಪೀತಾಂಬರ, ಹಳದಿ ಪೀತ, ಹಳದಿ ಅಂತಂದ್ರೆ ಪೀತಾಂಬರ, ಪೀತಾಂಬರ ಸೇರಿತು. ಕೂಡಲ ಸಂಗಮ, ಕೂಡಲ ಅಂದ್ರೆ ಸಂಗಮ ಅನ್ನೋದು ಬೇರೆ ಭಾಷೆಯ ಶಬ್ದ ಅಂತಂದೆ. ಎಳ್ಳೆಣ್ಣೆ, ಆಮೇಲೆ ಅರೆ ಬಂಡೆ, ಅರೆ ಅಂದ್ರೆ ಬಂಡೆ, ಹುಳು ಬಂಡೆ, ಈ ರೀತಿಯಲ್ಲಿ ಕಂಪೌಂಡ್ ಗೋಡೆ, ಈ ರೀತಿಯ ಹಣ್ಣು ಹಂಪುಗಳು, ಅವಳಿ ಜವಳಿ, ತಾಮ್ರದ ಚೆಂಬು, ತಾಮ್ರದ ಒಂದು ಚೆಂಬು ಒಂದು ಆ ರೀತಿ, ಸತ್ತ ಹೆಣ ನಡೀತು. ಅದ್ಭುತ ಅನಿಸ್ತದೆ. ಸತ್ತ ಹೆಣ, ಹೆಣ ಸತ್ತದ್ದು ಒಂದೇ ಆಗ್ತದೆ. ಹಾಗೆ ಇದನ್ನು ನಾವು ದುರಕ್ತಿ ಅಥವಾ ಪುನರುಕ್ತಿ ಅಂತ ಕೇಳಬೇಕು. ಟಿಪ್ಪಣಿಗೆ ನೀವು ಗಮನಿಸ್ಕೊಳ್ಬೇಕಿದ್ದಾನಲ್ಲ. ಆಮೇಲೆ ತಪ್ಪು ಸಾಹಚರ್ಯ 13ನೇ, ಬೇರೆ ಭಾಷೆಯ ಶಬ್ದಗಳು ಕಿವಿದರೆಗೆ ಬಿದ್ದಾಗ ಅವುಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ಉಚ್ಚರಿಸಲು ಬಾರದು. ಆ ಅರ್ಥವನ್ನು ಹೇಳಬೇಕಾದಾಗ ನಾವು ಕೇಳಿದ ಶಬ್ದದ ಸಮೀಪದ ಉಚ್ಚಾರಣೆಯನ್ನು ಅಥವಾ ಅನುಕರಣೆಯನ್ನು ಮಾಡುವುದಿಲ್ಲ. ಯಾವುದೋ ಒಂದು ಶಬ್ದವನ್ನು ಕೇಳಿದರು, ಅದರ ಉಚ್ಚಾರಣೆ ಸರಿಯಾಗಿ ಅರ್ಥ ಆಗಿಲ್ಲ, ಅದೇ ರೀತಿ ಬೇರೆ ಒಂದು ರೀತಿಯಲ್ಲಿ ಉಚ್ಚಾರಣೆ ಮಾಡಿ ಅದನ್ನು ಬಳಸ್ಕೊಳ್ಬೇಕು. ಇದನ್ನು ತಪ್ಪು ಸಹಚರ್ಯ ಅಂತ ಹೇಳ್ತೀವಿ. ಅರೆ ಈ ರೀತಿಯಲ್ಲಿ ಅನೇಕ ಹೆಸರುಗಳು ಒಂದು ಭಾಷಾ ಕೋಶವನ್ನು ಪ್ರವೇಶಿಸಿದೆ. ಜನ್ಮ ಅನ್ನುವಂಥ ಪದ ಇದೆ, ಜನ್ಮ ಅಂತ ಸರಿ. ನೋಟು ಅನ್ನುವಂಥ ಪದ ಇದೆ, ಲೋಟು ಅಂತ ಪದ ಇದೆ. ನೋಟೀಸು, ಲೋಟೀಸು. ನರ್ಸ್, ನರಸಿ, ನರಸಮ್ಮ ಅಂತ ಕರೆಯುತ್ತೇವೆ. ಈ ರೀತಿ 14ನೇ ಇದು ಅಂತ್ಯಾಕ್ಷರಗಳು. ಅನೇಕ ಶಬ್ದಗಳಲ್ಲಿ ಅವುಗಳ ಕೊನೆ ಅಕ್ಷರಗಳು ಇರುವ ಅದರ ಅಂತ್ಯಾಕ್ಷರ. ಸಾಮಾನ್ಯ ಈ ಅಂತ್ಯಾಕ್ಷರ ಲೋಪ ಎಂದರೆ ಆಡು ಮಾತ್ರ ಹೆಚ್ಚು ಕಾಣುತ್ತದೆ. ಉದಾಹರಣೆಗೆ ಬಂದ ಬಂದ ಅಂತ ಮಾಡಿಕೊಳ್ತೇವೆ, ತಂದನು ತಂದ ಅಂತ ಮಾಡಿಕೊಳ್ತೇವೆ, ಅವನು ಅವ, ಇವನು ಇವ ಅಂತ ಮಾಡಿಕೊಳ್ತೇವೆ, ಹೇಳಿದನು ಹೇಳಿದ ಅಂತ ಮಾಡಿಕೊಳ್ತೇವೆ. ಈ ರೀತಿ ಈ ರೂಪಗಳು ಸಾಮಾನ್ಯವಾಗಿ ಹವ್ಯಕ ಕನ್ನಡ ಭಾಷೆ, ಸಾಮಾಜಿಕ ಕನ್ನಡದ ಭಾಷೆ, ಹವ್ಯಕ ಕನ್ನಡ ಭಾಷೆಯಲ್ಲಿ ನಾವು ಹೆಚ್ಚಾಗಿ ಗಮನಿಸ್ಕೊಳ್ಬಹುದು ಅನ್ನೋದು. ಆಮೇಲೆ ಕನ್ನಡದ ಇನ್ನಿತರ ಪ್ರಾದೇಶಿಕ ಪ್ರಭೇದಗಳು, ಭಾಷೆಗಳು, ಸ್ತ್ರೀಲಿಂಗ ಶಬ್ದಗಳ ಅಂತ್ಯಾಕ್ಷರ ಲೋಪವಾಗುವುದು ಪ್ರಾದೇಶಿಕ ಭಾಷೆಯಲ್ಲಿ ಈ ರೀತಿಯಾದದ್ದು ಇದೆ. ಕೇವಲ ಅಡು ಮಾತ್ರ ಅಲ್ಲ, ಪ್ರಾದೇಶಿಕ ಭಾಷೆಗಳು ಸ್ತ್ರೀಲಿಂಗ ಲೋಪದ ಪದಗಳು ಬಂದಾಗ ಬಂದಳನ್ನು ಬಂದಳು ಅಂತ ಮಾಡಿಕೊಂಡು, ಹೋದಳು ಹೋದಳು ಅಂತ ಮಾಡಿಕೊಂಡದ್ದು ಇದೆ. ಉಪದ್ರವ ಉಪದ್ರ ಅಂತ ಮಾಡಿಕೊಂಡು, ತಾಪತ್ರಯ ತಾಪತ್ರಯ ಅಂತ ಮಾಡಿಕೊಂಡು, ಹಳ್ಳಿಯಲ್ಲಿ ಇದನ್ನು ಬಳಸ್ತೀವಿ. ಬೆಣ್ಣೆ ಬೆಣ್ಣೆ ಅಂತ ಮಾಡಿಕೊಂಡು. ಇನ್ನು 18ನೇದ್ದು ಪದ ಮಧ್ಯಾಕ್ಷರಗಳು. ಇದು ವೇಗವಾಗಿ ಮಾತಾಡುವಾಗ ಮಿತವ್ಯಯ ಶಕ್ತಿಗಾಗಿ, ಅಂದರೆ ವ್ಯಯ ಮಾಡುವಂಥ ಉಳಿಸುವ ಉದ್ದೇಶಕ್ಕಾಗಿ ಶಬ್ದ ಮಧ್ಯಾಕ್ಷರ ಬಿಟ್ಟು ಬಿಡು, ಬಿಟ್ಟು ಹೋಗು. ಇದನ್ನ ಪದ ಮಧ್ಯಾಕ್ಷರ ಅಂತ ಹೇಳಿ. ಒಂದು ಪದ ಇದೆ, ಅದರ ಮಧ್ಯಾಕ್ಷರ ಬಿಟ್ಟು ಬಿಡುತ್ತೆ, ಕಾರಣ ಮಿತವ್ಯಯ ಶಕ್ತಿ. ಉದಾಹರಣೆ ಬೆಳೆದುದು, ಬಿದ್ದಿತ್ತು ಅಂತ ಮಾಡಿದ್ರು, ಲುಕಾರ ಅನ್ನೋದನ್ನು ಬಿಟ್ಟುಕೊಂಡು. ನೆನಪು ನೆಪ್ಪು ಅಂತ ಮಾಡಿದ್ರು, ಇರುಳು ಇಲ್ಲು ಅಂತ ಮಾಡಿದ್ರು. ಅದೇ ಮಹಾದೇವ 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 ಆಯಿತು, ಮಹಾರಾಯ ಮಾರಾಯ ಆಯಿತು. ಈ ರೀತಿ ಮಾಡಿದ್ರು. ಇದಿಷ್ಟು 15 ವರ್ಗಗಳಿವೆ. 15 ವರ್ಗಗಳಲ್ಲಿ ಈ ರೀತಿಯ ಧ್ವನಿ ಬದಲಾವಣೆ ಅನ್ನೋದನ್ನು ನಾವು ಗುರುತಿಸಿಕೊಳ್ತೇವೆ. ಇವೆಲ್ಲ ಕಾರಣಕ್ಕಾಗಿ ಭಾಷಾಕೋಶದಲ್ಲಿ ಈ ರೀತಿಯ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಎಲ್ಲವನ್ನ ನಾವು ಧ್ವನಿ ಬದಲಾವಣೆ ವ್ಯಾಪ್ತಿಗೆ ತರ್ತೇವೆ. ಅದನ್ನೇ ಸ್ವನ ಬದಲಾವಣೆ, ಫೊನೆಟಿಕ್ ಚೇಂಜ್ ಎಂದು ಕರೀತಾರೆ. 2ನೇ ಬದಲಾವಣೆ ಅರ್ಥ ಬದಲಾವಣೆ.
ಅರ್ಥ ಬದಲಾವಣೆ. ಒಂದು ಶಬ್ದವು ಒಂದು ಸಂದರ್ಭ, ಒಂದು ಕಾಲದಲ್ಲಿ ಒಂದು ಅರ್ಥ ಪಡೆಯಿತು. ಕೆಲವು ಕಾಲದ ನಂತರ ಬೇರೊಂದು ಸಂದರ್ಭ ಅಥವಾ ಬೇರೊಂದು ಸನ್ನಿವೇಶದಲ್ಲಿ ಭಿನ್ನ ಅರ್ಥವನ್ನು ಪಡೆಯಿತು. ಅದೇ ಪದ ಬೇರೆ ಅರ್ಥ, ಇಲ್ಲವೇ ಅದರ ಅರ್ಥ ಸಂಕುಚಿತವಾಗುವುದು. ಅರ್ಥ ಬೇರೆ ಬರುವುದು ಅಥವಾ ಅರ್ಥ ಸಂಕುಚಿತವಾಗುವುದು, ಅದನ್ನು ಸಂಕುಚಿತ ಮಾಡಿಕೊಳ್ಳುವುದು. ಹೀಗೆ ಶಬ್ದ ಅರ್ಥ ಅಲ್ಲಿ ಕಂಡುಬರುವ ಬದಲಾವಣೆಯನ್ನು ಅರ್ಥ ಬದಲಾವಣೆ ಅಂತ ಕರೆಯುತ್ತೇವೆ. ಅರ್ಥ ಬದಲಾವಣೆಯನ್ನು ಅಧ್ಯಯನ ನಡೆಸಲು ಭಾಷಾ ವಿಜ್ಞಾನದಲ್ಲಿ ಅರ್ಥವಿಜ್ಞಾನ ಅನ್ನುವಂಥ ಒಂದು ಪ್ರತ್ಯೇಕ ಶಾಖೆಯೇ ಇದೆ. ಅದನ್ನು ನೀವು ಗಮನಿಸಿಕೊಳ್ಳಬಹುದು. ಅರ್ಥವಿಜ್ಞಾನದೊಳಗೆ ಬರ್ತಕ್ಕಂಥ ಐತಿಹಾಸಿಕ ಅರ್ಥವಿಜ್ಞಾನ ಒಟ್ಟು ಅರ್ಥ ಬದಲಾವಣೆಯ ಕುರಿತು ಅದು ಚರ್ಚೆ ಮಾಡ್ತದೆ. ಈ ರೀತಿ ಅರ್ಥ ಬದಲಾವಣೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ಭಾಷಾ ವಿಜ್ಞಾನಿಗಳು 5 ಪ್ರಭೇದಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದನೇದು ಅರ್ಥ ಸಂಕೋಚ. ಒಂದು ಪದ ಇದೆ, ಆ ಪದಕ್ಕೆ ಒಂದು ಕಾಲದಲ್ಲಿ ವಿಸ್ತಾರವಾಗಿದ್ದ ಅರ್ಥ ಇತ್ತು. ಕಾಲಕ್ರಮೇಣ ಇದು ಸಂಕುಚಿತವಾದರೆ ಅದನ್ನು ಅರ್ಥ ಸಂಕೋಚ ಅಂತೇಳಿ ಕರೀತಾರೆ. ಈ ರೀತಿ ಅರ್ಥ ಸಂಕೋಚ ಕೇವಲ ಕನ್ನಡಕ್ಕೆ ಮಾತ್ರವಲ್ಲ, ಎಲ್ಲ ಭಾಷೆಗೂ ಸಾಮಾನ್ಯ. ಉದಾಹರಣೆಗೆ ಕನ್ನಡ ಭಾಷೆ ಅನ್ನುವಂಥ ಪದ ಒಂದು ಕಾಲದಲ್ಲಿ ಅದು ಲೋಹ ಅನ್ನುವಂಥ ವಿಶಾಲವಾದ ಅರ್ಥವನ್ನು ಬರ್ತದೆ. ಕ್ರಮೇಣ ಆಯಿತು, ಅರ್ಥ ಸಂಕುಚಿತವಾಯಿತು. ಕೇವಲ ಚಿನ್ನ ಅನ್ನುವಂಥ ಲೋಹಕ್ಕೆ ಮಾತ್ರ ಅದನ್ನೇ ಚಿನ್ನದ ನಾಣ್ಯ ಅಂತೇಳಿ ಅರ್ಥ ಸಂಕೋಚ ಮಾಡಿದ್ವಿ. ಅದೇ ರೀತಿಯಲ್ಲಿ ಒಡವೆ ಅನ್ನುವಂಥ ಪದ ಇದೆ. ಇದರ ಮೂಲ ಅರ್ಥ ಏನಿದೆ ಆಸ್ತಿ. ಆದರೆ ಈಗ ಏನಾಗಿದೆ, ಯಾವುದೇ ರೀತಿಯ ಬೆಳೆ ಬಾಳ್ತಕ್ಕಂಥ ಇದೆ ಅದನ್ನ ಒಡವೆ ಅಂತ ಹೇಳ್ತಾರೆ. ಈಗ ಒಡವೆ ಅನ್ನೋದು ಆಸ್ತಿ ಅನ್ನುವಂಥ ಅರ್ಥ ಹೋಗಿ ಕೇವಲ ಆಭರಣ ಅನ್ನುವಂಥ ಸಂಕುಚಿತ ಅರ್ಥವನ್ನು ಪಡ್ಕೊಂಡಿದೆ. ಗೋಲ್ಡ್ ಅಂತ ಹೇಳ್ತಾರೆ. ನೈ ಅನ್ನುವಂಥ ಪದ ಇದೆ. ಮೂಲದಲ್ಲಿ ಜಿಡ್ಡು ಅನ್ನುವಂಥ ಅರ್ಥ ಇತ್ತು. ಎಲ್ಲ ಬಗೆಯ ಜಿಡ್ಡುಗಳಿವೆ, ಎಲ್ಲ ಬಗೆಯ ದ್ರವ ರೂಪದ ಜಿಡ್ಡುಗಳೇನಿವೆ ಅದಕ್ಕೆ ಸಂಬಂಧಿತವಾಗಿದೆ. ಆದರೆ ಇವತ್ತೇನಾಗಿದೆ, ಬೆಣ್ಣೆ ಅದು ಬೆಣ್ಣೆ ಬೇರೆ ಆಯಿತು, ಎಳ್ಳಿನ ಜಿಡ್ಡು ಬೇರೆ ಆಯಿತು, ಹಾಲಿನ ಜಿಡ್ಡು ಬೇರೆ ಆಯಿತು. ಈ ರೀತಿಯಾಗಿ ನೈ ಪದವು ದ್ರಾವಿಡ ಭಾಷೆಗಳಾದ ತಮಿಳು, ತುಳು ಮೊದಲಾದ ಭಾಷೆಗಳು ತುಪ್ಪ ಅನ್ನೋ ಸಂಕುಚಿತ ಅರ್ಥದಲ್ಲಿ ಇವತ್ತು ಬಳಕೆ ಆಗ್ತದೆ. ನೈ ಅನ್ನೋದಕ್ಕೆ ತುಳುವಿನಲ್ಲಿ ಕೇವಲ ತುಪ್ಪಕ್ಕೆ ಮಾತ್ರ ನೈ ಅಂತ ಬರ್ತದೆ. ಆಗ ನೈ ಅನ್ನೋದಕ್ಕೆ ಅರ್ಥ ಜಿಡ್ಡು ಅಂತ ಅರ್ಥ, ಎಲ್ಲ ರೀತಿಯ ಜಿಡ್ಡಿಗೆ ಇತ್ತು. ಇನ್ನು ಹಳೆಗನ್ನಡದಲ್ಲಿ ಒಂದು ಮೀನು ಅನ್ನುವಂಥ ಪದ ಇದೆ. ಈ ಪದಕ್ಕೆ ಮಿನುಗುವ ವಸ್ತು ಅನ್ನುವಂಥ ಅರ್ಥ ಇದೆ. ಈಗ ಏನಾಗಿದೆ ಅಂದರೆ ಅದು ಮತ್ಸ್ಯ ಅನ್ನುವಂಥ ಸಂಕುಚಿತ ಅರ್ಥವನ್ನು ಪಡ್ಕೊಂಡಿದೆ. ಹಾಗೆ ಸೀರೆ ಅನ್ನುವಂಥ ಪದ ಎಲ್ಲರೂ ಧರಿಸ್ತಕ್ಕಂಥ ಬಟ್ಟೆ ಅನ್ನುವಂಥ ಅರ್ಥ ಕೊಟ್ಕೊಂಡ್ರೆ, ಇವತ್ತು ಹೆಂಗಸರು ಇರ್ತಕ್ಕಂಥ ವಸ್ತ್ರ ಅನ್ನುವಂಥ ಅರ್ಥಕ್ಕೆ ಮಾತ್ರ ಸೀಮಿತ. ಕುಪ್ಪಸ ಅನ್ನುವಂಥದ್ದು ಯೋಧರು ಧರಿಸ್ತಾ ಇದ್ದಂಥ ಕವಚ ಅನ್ನುವಂಥ ಅರ್ಥವನ್ನು ಪಡೆದಿದ್ರೆ, ಇವತ್ತು ಸ್ತ್ರೀಯರು ಧರಿಸ್ತಕ್ಕಂಥ ರವಕೆ ಮಾತ್ರ ಸೀಮಿತವಾಗಿ ನಿಂತಿದೆ. ಇಂಗ್ಲಿಷ್ನಲ್ಲಿ ಮೀಟ್ ಅನ್ನುವಂಥ ಒಂದು ಪದ ಇದೆ. ಅದಕ್ಕೆ ಆಹಾರ ಅನ್ನುವಂಥ ಅರ್ಥ ಇತ್ತು. ಈಗ ಮೀಟ್ ಅನ್ನೋದು ಮಾಂಸ ಅನ್ನುವಂಥ ಪದಕ್ಕೆ ಮಾತ್ರ ಸೀಮಿತವಾಗಿ ಹೋಗಿದೆ. ಅದೇ ರೀತಿಯಲ್ಲಿ ವೈಫ್ ಅನ್ನುವಂಥ ಪದ ಇತ್ತು. ಸ್ತ್ರೀ ಅನ್ನುವಂಥ ವಿಶಾಲ ಅರ್ಥದಲ್ಲಿ ಇದ್ದದ್ದು ಇವತ್ತು ಅದು ಕನ್ನಡದಲ್ಲಿ ಹೆಂಡತಿ ಅನ್ನುವಂಥ ಸೀಮಿತ ಅರ್ಥಕ್ಕೆ ಸೀಮಿತವಾಗಿದೆ. ಇದಿಷ್ಟನ್ನು ಗಮನಿಸಬಹುದು. ಇನ್ನು ಎರಡನೇದು ಅರ್ಥ ವಿಕಾಸ. ಒಂದು ಪದಕ್ಕೆ ಹಿಂದೆ ಸಂಕುಚಿತವಾದ ಅರ್ಥ ಇದ್ದದ್ದು ಈಗ ಏನಿದೆ ವಿಶಾಲವಾದ ಅರ್ಥ ಪಡೆದಿದೆ. ಹಿಂದೆ ಸಂಕುಚಿತ ಅರ್ಥ ಇತ್ತು ಮತ್ತು ಖಚಿತವಾಗಿತ್ತು.
ಈಗ ಅದೇ ಆ ಪದಕ್ಕೆ ವಿಶಾಲವಾದ ಅರ್ಥ ಬಂದಿದೆ. ಅದರ ಅರ್ಥ ವಿಕಾಸ ಅಂತ ಹೇಳ್ತೇವೆ. ಉದಾಹರಣೆಗೆ ಮೃಗ, ಎಣ್ಣೆ, ಇಲ್ಲೆಣ್ಣೆ, ಓಳೆ, ಸುತ್ತೋಳೆ, ಚೆಂಬು, ಉಡುಗೊರೆ ಇತ್ಯಾದಿ ಎಲ್ಲ ಪದಗಳೇ ಇದಕ್ಕೆ. ಉದಾಹರಣೆ ಮೃಗ ಅನ್ನುವಂಥ ಪದ ಇದೆ, ಜಿಂಕೆ ಅನ್ನುವಂಥ ಸೀಮಿತ ಅರ್ಥ ಇದೆ. ಈಗ ಅದೇ ಮೃಗ ಅಂತ ಎಲ್ಲ ರೀತಿಯ ಪ್ರಾಣಿಗಳಿಗೂ ಅನ್ವಯ ಮಾಡುತ್ತೆ. ಎಣ್ಣೆ ಅನ್ನುವಂಥ ಪದ ಅರಮನೆಗಳೇ ಎಳ್ಳಿನ ಜಿಡ್ಡು ಅನ್ನುವಂಥ ಅರ್ಥಕ್ಕೆ ಮಾತ್ರ ಸೀಮಿತವಾಗಿದೆ. ಎಳ್ಳೆಣ್ಣೆ ಅಂತ ಹೇಳ್ತಾರೆ. ಸಾರಿ, ಎಣ್ಣೆ ಅನ್ನೋದನ್ನ ಹಿಂದೆ ಏನಾಯಿತು, ಎಳ್ಳಿನ ಜಿಡ್ಡು, ಎಳ್ಳೆಣ್ಣೆಗೆ ಮಾತ್ರ ಸೀಮಿತವಾಗಿತ್ತು. ಈಗ ಎಣ್ಣೆ ಅಂದ್ರೆ ಎಲ್ಲಾ ರೀತಿಯ ಜಿಡ್ಡುಗಳೇನಿವೆ, ಎಳ್ಳೆಣ್ಣೆ, ತೆಂಗಿನೆಣ್ಣೆ, ಸೀಮೆ ಎಣ್ಣೆ, ಈ ರೀತಿ ಬೇರೆ ಬೇರೆ ಎಣ್ಣೆಗಳಿಗೆ ಸಂಬಂಧಿತವಾದ ಅರ್ಥವನ್ನ ವಿಸ್ತಾರವಾಗಿ ಪಡ್ಕೊಂಡು. ಓಲೆ ಅಂತ ಪದ ಇದೆ, ಎಲೆಯಿಂದ ಮಾಡಿದ ಸುರುಳಿಯ ಆಕಾರದ ಕಿವಿಯ ಆಭರಣ ಅಂತ ಅರ್ಥ ಹೋಗಿ. ಈಗ ಅದೇನಾಗಿದೆ, ಬೆಂಡು ಓಲೆ, ಸ್ತ್ರೀಯದರ್ತಕ್ಕಂಥ ಆಭರಣ ಬೆಂಡು ಓಲೆ ಅಂತೇಳಿ ಅರ್ಥವಾಗಿದೆ. ಅಂದ್ರೆ ಇದರ ಅರ್ಥ ಬೆಂಡಿನಿಂದ ಮಾಡಿದ ಕಿವಿಯ ಆಭರಣ. ಇದಲ್ಲದೆ ಚಿನ್ನದೋಳೆ, ವಜ್ರದೋಳೆ, ಮುತ್ತಿನೋಳೆ ಈ ರೀತಿಯ ಪದಗಳ ಬಳಕೆಯಲ್ಲಿ ಇವೆ. ಹಾಗೇನೆ ಚೆಂಬು ಅನ್ನೋದು ಚೆನ್ ಕುಡಿಸು ನಿಂದ ಆದ ಶಬ್ದ ಇದೆ. ಈಗ ಚೆನ್ ಅಂದ್ರೆ ಕೆಂಪು ಅನ್ನುವಂಥ ಅರ್ಥ ಇದೆ. ಪೊನ್ನು ಎಂಬುದಕ್ಕೆ ಲೋಹ ಅಂತ ಅರ್ಥ ಇತ್ತು. ಇವತ್ತೇನಾಗಿದೆ, ಚಿನ್ನ ಎನ್ನುವಂಥ ಅರ್ಥಕ್ಕೆ ಬಂದಿದೆ. ಪೊನ್ನು ಅನ್ನೋದಕ್ಕೆ ಲೋಹ ಅನ್ನೋದು ಈಗ ಏನಾಗಿದೆ, ಚಿನ್ನ ಅನ್ನೋದಕ್ಕೆ ವಿಸ್ತಾರವಾಗಿ ಹೋಗಿ ಈ ರೀತಿ. ಆಮೇಲೆ ಉಡುಗೊರೆ, ಉಡುವ ಕೊರೆ, ಅದು ಉಡುಗೊರೆ. ಇವತ್ತು ಕೊರೆ ಅನ್ನೋದಕ್ಕೆ ಬಟ್ಟೆ, ಉಡುವುದಕ್ಕಾಗಿ ನೀಡುವ ಬಟ್ಟೆ, ಯಾವ ವಸ್ತು ನೀಡಿದ್ರು ಇವತ್ತು ಉಡುಗೊರೆ ಅಂತ ಹೇಳ್ತಾರೆ. ನಿಜವಾಗಿ ಉಡುವ ಕೊರೆ, ಉಡುವ ಬಟ್ಟೆ ಆಗಿತ್ತು. ಆದರೆ ಇವತ್ತೇನಾಗಿದೆ, ಉಡುಗೊರೆಯಿಂದ ಯಾವ ರೀತಿಯ ವಸ್ತು ಗಿಫ್ಟ್ ಕೊಡ್ತೇವೆ ಅದನ್ನು ಉಡುಗೊರೆ ಅಂತ ಹೇಳ್ತಾರೆ. ಆಮೇಲೆ ಈ ಸಂಭಾವನೆ ಅಂತ ಪದ ಇದೆ, ಉಪ್ಪಿನ ಭತ್ಯ ಅಂತ ಹೇಳ್ತಾ ಇದೆ. ಈಗ ಸಂಭಾವನೆ ಅನ್ನೋದಕ್ಕೆ, ಭತ್ಯ ಅನ್ನೋದಕ್ಕೆ ಸಂಬಳ, ವೇತನ, ಪಗಾರ ಈ ರೀತಿಯ ಬೇರೆ ಬೇರೆ ಅರ್ಥಗಳನ್ನು ಪಡ್ಕೊಂಡಿದೆ. ಪವಿತ್ರ ದಿನ ಅನ್ನುವಂಥ ಪದ ಇದೆ, ಹಾಲಿಡೇ. ಇಂಗ್ಲಿಷ್ನಲ್ಲಿ ಹಾಲಿಡೇ ಅನ್ನುವಂಥ ಪದ, ಕನ್ನಡದಲ್ಲಿ ಪವಿತ್ರ ದಿನ ಅಂತ ಇದೆ. ಇವತ್ತೇನಾಗಿದೆ, ರಜಾ ದಿನ ಆಗಿದೆ ವಿಸ್ತಾರವಾಗಿ ಈ ರೀತಿ. ಇನ್ನು ಮೂರನೇದು ಹೀನಾರ್ಥ ಪ್ರಾಪ್ತಿ ಅಥವಾ ಅಪಮೌಲ್ಯ, ಅರ್ಥ ಬದಲಾವಣೆಯಲ್ಲಿ ಅರ್ಥ ಸಂಕುಚಿತತೆ ಆಯಿತು, ಅರ್ಥ ವಿಕಾಸ ಆಯಿತು. ಮೂರನೇದು ಹೀನಾರ್ಥ ಅಥವಾ ಅದನ್ನು ಅಪಮೌಲ್ಯ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಶ್ರೇಷ್ಠ ಅರ್ಥ ಕೊಡುವಂಥ ಶಬ್ದಗಳು, ಕಾಲಾಂತರದಲ್ಲಿ ಆ ಶಬ್ದಗಳಿದೆ ಶಬ್ದಗಳು ಕೆಟ್ಟ ಅರ್ಥಕ್ಕೆ ಬಳಕೆಯಾಗಿದೆ. ಶ್ರೇಷ್ಠ ಅರ್ಥ ಇದು ಆ ಪದಗಳಿಗೆ, ಈಗ ಏನಂದ್ರೆ ಆ ಪದಗಳು ಕೆಟ್ಟ ಅರ್ಥವನ್ನು ಕೊಡ್ತಾ ಇದೆ. ಇದನ್ನು ಹೀನಾರ್ಥ ಪ್ರಾಪ್ತಿ ಅಥವಾ ಅಪಮೌಲ್ಯ ಅಂತ ಕರೀತೇವೆ. ಅಪಕರ್ಷ ಅಂತ ಕರೆದದ್ದು ಇದೆ. ಉದಾಹರಣೆಗೆ ಮೂಲದಲ್ಲಿದ್ದಂಥ ಆಳ ಅಂತ ಪದ, ಮನುಷ್ಯ ಅನ್ನುವಂಥ ಶ್ರೇಷ್ಠ ಅರ್ಥ ಆಯಿತು, ಶೂರ ಅನ್ನುವಂಥ ಶ್ರೇಷ್ಠ ಅರ್ಥ ಆಯಿತು. ಇವತ್ತು ಕೇವಲ ಕೀಳು ಅರ್ಥವನ್ನು ನೋಡಿ ಹೀನ ಅರ್ಥವೇ ಸೇವಕ. ವಾಸನೆ ಅನ್ನೋದಕ್ಕೆ ಪರಿಮಳ ಅನ್ನುವಂಥ ಅರ್ಥ ಆಯಿತು. ಇವತ್ತು ವಾಸನೆ ಅಂದರೆ ದುರ್ವಾಸನೆ, ಹೀನ ಅರ್ಥ. ಪೂಜೆ ಮಾಡುವುದು, ಮಂಗಳಾರತಿ ಮಾಡುವುದು, ಅರ್ಚನೆ ಅನ್ನುವಂಥ ಪದ ಗೌರವದ ಪದ. ಅದು ಇವತ್ತು ಮಂಗಳಾರತಿ ಮಾಡ್ತೇನೆ ಅಂತ ಹೇಳಿದ್ರೆ ಅಪಮಾನಿಸ್ತೇನೆ ಅನ್ನೋ ಅರ್ಥಕ್ಕೆ ಬಂದು ನಿಂತು. ಸಂಸ್ಥೆ ಅನ್ನೋದು ಶಿಸ್ತು ಬದ್ಧವಾದದ್ದು ಅಂತ ಇದೆ. ಇವತ್ತೇನೆ ಸಂಸ್ಥೆ ಅನ್ನೋದು ಅಶಿಸ್ತಿನಿಂದ ಕೂಡಿತ್ತು ಅಂತಾಗಿದೆ. ಯಾತ್ರೆ ಅನ್ನೋದು ಪಯಣ, ಕಾಶಿ ಯಾತ್ರೆ, ವಾರಣಾಸಿ ಯಾತ್ರೆ ಈ ರೀತಿ ಹೇಳ್ಕೊಂಡು ಅದೇ ಯಾತ್ರೆ ಇವತ್ತೇನಾಗಿದೆ, ಜನಗಳು ಸೇರ್ತಕ್ಕಂಥ ಒಂದು ಜಾಗ ಜಾತ್ರೆ. ಗಮಾರ ಅನ್ನೋನು ಹಳ್ಳಿಯವನು ಅಂತ ಅರ್ಥವನ್ನ ಹಿಂದೆ ಕೊಟ್ಟದ್ದು. ಇವತ್ತು ಅದೇ ಪದ ದಡ್ಡ ಅಂತ ಅರ್ಥವನ್ನು ಕೊಡ್ತಾರೆ.
ಭೂರಿ ಭೋಜನ, ಪುಷ್ಕಳ ಊಟ, ಒಳ್ಳೆಯ ಊಟ ಅನ್ನೋದು ಅರ್ಥ ಇದೆ. ಇವತ್ತು ಭೂರಿ ಭೋಜನ ಅಂದರೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಬಳಸ್ತಾರೆ. ಶ್ರಾದ್ದದ ಊಟ, ತಿಥಿಯ ಊಟ ಅಂತೇಳಿ ಅದಕ್ಕೆ ಸೀಮಿತವಾಗಿ ಹೋಗಿ ಈ ರೀತಿಯ ಕೆಲವು ಪದಗಳನ್ನು ಗಮನಿಸ್ಕೊಳ್ಬೋದು. ಇನ್ನು ತಿರುಪತಿ ಕ್ಷೌರ. ತಿರುಪತಿ ಕ್ಷೌರ ಅಂದರೆ ತಿರುಪತಿಗೆ ಹೋಗಿ ಕ್ಷೌರವನ್ನು ಮಾಡಿಸ್ಕೊಳ್ಳೋದು, ಅದು ಮುಡಿ ಹಾಕಿ ಇರುವುದು ಇರ್ತದೆ. ಇವತ್ತೇನಾಗಿದೆ, ತಿರುಪತಿ ಕ್ಷೌರ ಅಂತ ಹೇಳಿದ್ರೆ ಕೂಡಲೇ ದಿವಾಳಿ ಆಗುವುದು, ಮೋಸ ಹೋಗುವುದು ಅನ್ನೋಂಥ ಅರ್ಥವನ್ನು ಪಡ್ಕೊಂಡು, ಅಬ್ಬೆ ಅನ್ನುವಂಥದ್ದು ತಾಯಿ ಅನ್ನುವಂಥ ಅರ್ಥವನ್ನು ಇತ್ತು. ಇವತ್ತು ಅದೇ ರೀತಿ ಅರ್ಥವು ಇದೆ. ಇವತ್ತು ಸಹ ಈ ರೀತಿ. ಇದು ಮೂರನೇದಾದರೆ. ಇನ್ನು ನಾಲ್ಕನೇದು ಉತ್ತಮ ಅರ್ಥ ಪ್ರಾಪ್ತಿ, ಅರ್ಥ ಶ್ರೀಮಂತ. ಇನ್ನು ಕೆಲವು ಪದಗಳಿವೆ, ನೀವು ಅದನ್ನು ರೆಫರೆನ್ಸ್ ಅಲ್ಲಿ ನೋಡ್ಕೊಳ್ಬೋದು. ಈಗಾಗಲೇ ಉತ್ತಮ ಅರ್ಥ ಪ್ರಾಪ್ತಿ ಅಥವಾ ಅರ್ಥ ಶ್ರೀಮಂತಿ. ಒಂದು ಕಾಲಕ್ಕೆ ಕೆಟ್ಟ ಅರ್ಥವನ್ನು ಹೇಳ್ತಾ ಪದಗಳು ಇವತ್ತೇನೇ ಉತ್ತಮ ಅರ್ಥವನ್ನು. ಮೊದಲನೇದು ಏನಾರ್ಥ ಆಗ್ತದೆ, ಈಗ ಉತ್ತಮ ಅರ್ಥ ಬರುತ್ತೆ. ಇವತ್ತು ಕೆಟ್ಟ ಅರ್ಥವನ್ನು ಕೊಡ್ತೀವಿ. ಇದನ್ನು ಅರ್ಥ ಶ್ರೀಮಂತಿಕೆ ಅಂತ ಕರೀತೀವಿ. ಉದಾಹರಣೆ, ಹಳೆಯ ಅರ್ಥ ಕೊಡ್ತಕ್ಕಂಥ ಪದಗಳು, ಕೆಟ್ಟ ಅರ್ಥ ಇದ್ದ ಪದಗಳು ಇವತ್ತು ಉತ್ತಮ ಅರ್ಥ ಬಂದಿವೆ. ಒಂದು ಹಿಂದೆ ಸಾಯುವಂಥ ಅರ್ಥಕ್ಕೆ ಸೀಮಿತವಾಗಿದೆ. ಇವತ್ತು ಒಂದು ಅಂದರೆ ಪಡೆಯುವುದು, ಹೊಸಗನ್ನಡದಲ್ಲಿ, ಹಳೆಗನ್ನಡದಲ್ಲಿ ಸಾಯು. ಸಭೆ ಕಾನೂನು, ಹಿಂದೆ ಕೊಡು ಕಾನೂನು ಅರ್ಥ ಇತ್ತು, ಇವತ್ತು ಯೋಗ್ಯ ಅಂತ. ಪೀತಾಂಬರ ಹಿಂದೆ ಹಳದಿ ವಸ್ತ್ರ ಅಂತ ಅರ್ಥ ಇತ್ತು, ಇವತ್ತು ಶ್ರೀಮಂತ ವಸ್ತ್ರ. ಬಂದೆ ಅನ್ನೋದು ಹಿಂದೆ ಕಳ್ಳ ಅಥವಾ ಕೈದಿ, ಜೈಲಲ್ಲಿರೋ, ಇವತ್ತು ಸ್ವಾತಂತ್ರ್ಯ ಹೋರಾಟ. ಸೊ ಈ ರೀತಿಯಲ್ಲಿ ಐದನೇದು ಅರ್ಥಾಂತರ ಅಥವಾ ಹೊಸ ಅರ್ಥಗಳು. ಒಂದು ಶಬ್ದ ಅರ್ಥವು ಹಿಗ್ಗದೆ ಕುಗ್ಗದೆ ಹೀನವಾದ ಅಥವಾ ಉತ್ತಮವಾದ ಅರ್ಥಗಳನ್ನು ಪಡೆಯದೆ ಬೇರೆದಾದ ಅರ್ಥವನ್ನು ಪಡೆದರೆ ಅದನ್ನು ಹೀನ ಅರ್ಥ, ಅದನ್ನು ಅರ್ಥಾಂತರ ಅಂತೇಳಿ ಕರೀತಾರೆ. ವಾಚ್ಯಾರ್ಥದೊಂದಿಗೆ ಸೂಕ್ಷ್ಮ ಅರ್ಥ ಬರ್ತಕ್ಕಂಥದ್ದು. ಉದಾಹರಣೆಗೆ ವಾಚ್ಯಾರ್ಥ ಪಾದರಸ, ಬುದ್ಧಿ ಪಾದರಸ ಅಂತ ಇದೆ. ಇವತ್ತು ಅರ್ಥಾಂತರ ಆಗಿ ಚುರುಕು ಅಂತ ಮತ್ತೊಂದು ಪದ ಬಂತು. ಆಮೆ, ಅವನದು ಆಮೆ ನಡಿಗೆ ಅಂತ ಹೇಳಿ, ಇವತ್ತದು ನಿಧಾನ. ಕುಂಟು ಕುದುರೆ, ಅವನೊಬ್ಬ ಕುಂಟು ಕುದುರೆ ಚಂಚ. ಕತ್ತೆ ಅದ, ಮುಂಡುತನ ತಟ. ಕೊಕ್ಕೆ ಅದ, ಅವನದು ಕೊಕ್ಕೆ ಮಾತು, ಇವತ್ತು ಕುಂಕು ನುಡಿ ಅಂತೇಳಿ. ಬರೆ, ಗಾಯದ ಬರೆ ಎಳೆಯುವುದು, ಗಾಯದ ಮೇಲೆ ಬರೆ ಎಳೆಯುವುದು, ಅಥವಾ ನೋವು. ಎತ್ತಂಗಡಿ ಮಾಡುವುದು, ವರ್ಗಾವಣೆ. ಕೆಟ್ಟ, ದುಷ್ಟರ ಸಂಜ್ಞೆಗಳು. ಟ್ಯೂಬ್ ಲೈಟ್, ನಿಧಾನಗತಿ ಅರ್ಥೈಸಿ. ಈ ರೀತಿಯಲ್ಲಿ ಅರ್ಥಾಂತರ, ಅರ್ಥ ಅಂತರವಾಗುವುದು ಅಥವಾ ಸೂಕ್ಷ್ಮ ಅರ್ಥವನ್ನು ಹೊಂದಿದೆ. ಇವುಗಳಲ್ಲದೆ ಸಂಸ್ಕೃತದಿಂದ ಕನ್ನಡ ಸ್ವೀಕರಿಸಿದ ಹಲವು ಪದಗಳಲ್ಲಿ ಅರ್ಥಾಂತರ ಗಮನಿಸಬಹುದು. ಉದಾಹರಣೆಗೆ ಅವಸರ, ಸಮಯ ಆಗಿದೆ, ಆತುರ ಅಂತ ಇದೆ ಇವತ್ತು. ಭದ್ರ ಅನ್ನೋದು ಮಂಗಳ ಅಂತ ಆಯಿತು, ಇವತ್ತು ರಕ್ಷಿತ ಅಂತ ಆಯಿತು. ಘರ್ಮ ಅನ್ನೋದು ಬೆವರು ಅಂತ ಆಯಿತು, ಇವತ್ತು ಗಮ್ಮ ಅಂದರೆ ಸೆಕೆ ಅಂತ ಇದೆ. ಇದೆಷ್ಟು ಅರ್ಥ ಬದಲಾವಣೆಗೆ ಸಂಬಂಧಪಟ್ಟಂಥ ವರ್ಗಗಳು, 5 ವರ್ಗಗಳನ್ನು ನಾವು ಗಮನಿಸಿಕೊಳ್ಳಬಹುದು. ಅರ್ಥ ಸಂಕೋಚ, ಅರ್ಥ ವಿಕಾಸ, ಹೀನಾರ್ಥ ಪ್ರಾಪ್ತಿ, ಉತ್ತಮ ಅರ್ಥ ಪ್ರಾಪ್ತಿ, ಕೊನೆಯ ಅರ್ಥಾಂತರ ಅಥವಾ ಹೊಸ ಬರ್ತಕ್ಕಂಥ. ಮೂರನೇ ಬದಲಾವಣೆ ಭಾಷಾಕೋಶದಲ್ಲಿ ಇರ್ತಕ್ಕಂಥ ಬದಲಾವಣೆ. ಮೂರನೇದು ಪದಾರ್ಥ. ಇದು ನಿಜವಾಗಿ ಅದರ ಒಟ್ಟಿಗೆ ಸೇರಿಕೊಂಡದ್ದು. ಪದದ ರೂಪ ಮತ್ತು ಅರ್ಥ ಸೂಕ್ತ ಸಂಯೋಜನೆಗೆ ಒಳಪಡೆದ ಹಲವಾರು ಸನ್ನಿವೇಶಗಳು ನಮಗೆ ನಿತ್ಯ ಬದುಕಬೇಕು. ಅರ್ಥ ಮೊದಲು ಗ್ರಹಿಕೆಗೆ ಸಿಗುತ್ತೆ, ಅದನ್ನು ಪ್ರತಿನಿಧಿಸಬಲ್ಲ ಧ್ವನಿ ರೂಪಕ್ಕೆ ಹುಡುಕಾಟ ಗೊಂದಲದಲ್ಲಿ ಕೇಳ್ತಕ್ಕಂಥ ಪ್ರಸಂಗಗಳು ಇದ್ದಾವೆ. ನಾವು ಓದುವಾಗ, ಮಾತನ್ನು ಆಲಿಸಿದಾಗ, ಮಾತನಾಡುವಾಗ, ಬರೆಯುವಾಗ
ಈ ರೀತಿಯ 4 ಸಂದರ್ಭಗಳಲ್ಲಿ ವಾಯದಲ್ಲಿ ಪದಗಳನ್ನು ಬಳಸ್ತಾರೆ. ಆದರೆ ನಾವು ಹೊಂದಿರುವ ಈ ಪದಕೋಶವನ್ನು 4 ಸಂದರ್ಭಗಳು ಒಂದೇ ರೀತಿಯಾಗಿ ಬಳಕೆ ಮಾಡುವುದಿಲ್ಲ. ನಾವು ಮಾತಾಡುವ ಎಷ್ಟೋ ಪದಗಳನ್ನು ಬರೆಯುತ್ತೇವೆ. ಅದೇ ಬರೆದ ಎಷ್ಟೋ ಪದಗಳನ್ನು ನಾವು ಮಾತನಾಡುವುದೇ ಇಲ್ಲ. ಆದ್ದರಿಂದ ಪದಕೋಶದಲ್ಲಿ ಬಳಕೆ ಮುಖ್ಯವಾಗಿ 2 ವಿಧಗಳನ್ನು ಗುರುತಬಹುದು. ಅವುಗಳಿಂದ ಕ್ರಿಯಾತ್ಮಕ ಪದಕೋಶ, ಎರಡನೇದು ನಿಷ್ಕ್ರಿಯಾತ್ಮಕ ಪದಕೋಶ. ಕ್ರಿಯಾತ್ಮಕ ಪದಕೋಶ ಇದನ್ನು ಭಾಷಿಕನೊಬ್ಬ ತಾನೇ ಮಾತನಾಡಲು ಬರೆಯಲು ಬಳಸತಕ್ಕಂಥ ಪದಕೋಶ. ನಿಷ್ಕ್ರಿಯಾತ್ಮಕ ಪದಕೋಶ ಯಾವುದೇ ಪದಗಳು ಬಳಕೆ ಬಾರದಿರತಕ್ಕಂಥ ನಿಷ್ಕ್ರಿಯ ಪದಕೋಶ. ಆದರೆ ಇವೆರಡು ಪದಕೋಶಗಳ ಖಚಿತವಾದ ಗೆರೆಯನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಕೆಲವು ಬಲವಾದ ಸಾಮಾಜಿಕ ಸಂಗತಿಗಳು ನಿಷ್ಕ್ರಿಯಾತ್ಮಕ ಪದಕೋಶವನ್ನು ಕ್ರಿಯಾತ್ಮಕ ಪದಕೋಶದ ಜಾಗ ಮಾಡಿಕೊಳ್ಳುವುದು ಇದೆ. ಹೀಗೆ ಈ ರೀತಿಯ ಪದಕೋಶದಲ್ಲಿ ಈ ರೀತಿಯ ಚಲನೆ ಇದೆ. ಅದನ್ನು ಪದಾರ್ಥ ಚಲನೆ ಅಂತೇಳಿ ಭಾಷಾಜ್ಞೆಯನ್ನು ಗುರುತಿಸ್ತಾರೆ. ಉದಾಹರಣೆ ಮೊದಲನೇದ್ದ ಅಭಿಧಾನ, ಅದರ ವಾಚ್ಯಾರ್ಥ ಅಂತ ಹೇಳ್ತೇವೆ. ಅದರ ಜೊತೆಗೆ ಲಕ್ಷ್ಯ ಹಾಗೂ ಆ ಅರ್ಥದೊಂದಿಗೆ ಇನ್ನೊಂದು ಅರ್ಥ ಪ್ರಕಟಗೊಂಡರೆ ಅದನ್ನು ಪದಕೋಶ ನಡೆಯತಕ್ಕ ಒಳಚಲನೆ ಅಂತ ಕರೀತೀವಿ. ಉದಾಹರಣೆ ಕೃಷಿಗೆ ಸಂಬಂಧ ಪದಗಳು ಉಳುಮೆ, ಬೇಸಾಯ, ಹೊಲ, ಬೆಲೆ, ಕಲೆ ಇತ್ಯಾದಿ. ಈ ಪದಗಳು ಕೃಷಿ ಸಂಬಂಧಿಯ ಸಂಗತಿಗಳನ್ನು ಮತ್ತು ಕ್ರಿಯೆಗಳನ್ನು ತಿಳಿಸ್ತವೆ. ಜೊತೆಗೆ ಸಾಮಾನ್ಯ ಸಂದರ್ಭಗಳಲ್ಲಿ ಲಕ್ಷ್ಯಾರ್ಥದ ಬಳಕೆ ಆಗ್ತದೆ. ಉದಾಹರಣೆಗೆ ಬಿತ್ತಿದನು, ಕೃಷಿ ಪದವು ರವಿಸುತನ ಕಿವಿಯಲ್ಲಿ ಬಾಯ. ಸಾಹಿತ್ಯ ಕ್ಷೇತ್ರ ಕೃಷಿ ಮಾಡಿದ್ದಾರೆ, ಮುಖದ ಮೇಲೆ ಗಡ್ಡ ಹುರುಸಾಗಿ ಬೆಳೆದಿದೆ, ದಾಸ್ಯದ ನೊಗವನ್ನು ಕಿತ್ತೊಗೆದು. ಈ ರೀತಿ ಎಲ್ಲ ಕೃಷಿ ಸಂಬಂಧ ಪದಗಳು ಇಲ್ಲಿ ಬಳಕೆ ಆಗ್ತದೆ. ಹೀಗೆ ಅಭಿಧಾರ್ಥ ಎಂದ ಲಕ್ಷ್ಯಾರ್ಥ ಲಕ್ಷಣಾರ್ಥ ವಲಯಕ್ಕೆ ಶಬ್ದಗಳು ಚಲಿಸತೊಡಗಿರುವ ಸಾವಿರಾರು ನಾವು ಭಾಷಾ ಕೋಶದಲ್ಲಿ ಗಮನಿಸಬಹುದು. ಸಾಮಾನ್ಯ ವೃತ್ತಿಗಳು ಬದಲಾವಣೆಗೊಂಡು ಅಭದ್ರತೆ ಕಾರಣವಾಗಿದ್ದಾಗ ಈ ಪದಗಳು ಒಳಚಲನೆ ಆರಂಭವಾಗುವ ಸಾಧ್ಯತೆ ಇದೆ. ಪದಗಳಲ್ಲಿ ಕೆಲವರ ವೃತ್ತಿಗಳ ಬಗ್ಗೆ ಇರುವ ಸಾಮಾಜಿಕ ದೃಷ್ಟಿಕೋನಗಳು ಸಹ ಈ ಪದಗಳ ಒಳಚಲನೆ ಕಾರಣವಾಗಿದೆ. ಅದರ ವೃತ್ತಿಯನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೀನಾಯವಾಗಿ ಕಾಣುವುದಂತೂ ವೃತ್ತಿ ಪದಗಳು ಹೇರಳವಾಗಿ ಚಲಿಸಿ ಹೀನಾರ್ಥದಲ್ಲಿ ಬಳಕೆ ಆಗುವುದು ಇವೆ. ಉದಾಹರಣೆಗೆ ಬೋಳಿಸು, ಕೆರೆ, ನುಣ್ಣಗೆ ಮಾಡು, ಕ್ಷೌರಿಕ ವೃತ್ತಿಗೆ ಸಂಬಂಧಿಸಿದ ಪದಗಳು. ಇವಲ್ಲದೆ ಬಳೆಯನ್ನು ಬೀಳಿಸು, ಒರೆ ಹಚ್ಚು, ಮಣ್ಣ ಕಟ್ಟು ಈ ರೀತಿಯ ಪದಗಳನ್ನು ನಾವು ಗಮನಿಸಬಹುದು. ಒಳಚಲನೆ ಸಂಪೂರ್ಣವಾಗಿ ಬೇರೆಯಲ್ಲದಿದ್ದರೂ ಸಾಕಷ್ಟು ಬೇರೆಯಾಗಿರುವ ಇನ್ನೊಂದು ಬಗೆಯ ಚಲನೆ ಇದೆ. ಯಾವುದೇ ವೃತ್ತಿ ಪ್ರಭಾವಶಾಲಿಯಾಗುವಾಗ ತನಗೆ ಬೇಕಾದ ಹೊಸ ಪದಗಳನ್ನು ಸೃಷ್ಟಿ ಮಾಡಿಕೊಡ್ತಾರೆ, ರೂಪಿಸಿಕೊಡುತ್ತಾರೆ. ಜೊತೆಗೆ ಅನ್ಯ ವಲಯಗಳು ಈ ಪದಗಳನ್ನು ಎರವಲು ಪಡ್ಕೊಂಡು ಅದು ಬೆಳೆಯುತ್ತೆ. ಆಗ ಆ ವಲಯಗಳು ಹೊಸ ಅರ್ಥವಾಗುತ್ತದೆ. ಉದಾಹರಣೆ ಗಣಕಗಳನ್ನು ಬಳಸುವವರ ಪದಕೋಶಗಳಲ್ಲಿ ಕೆಲವಿರ್ತಕ್ಕಂಥ ಶಬ್ದಗಳು, ಕಂಪ್ಯೂಟರ್ನಲ್ಲಿ ಬಳಕೆಯಾಗತಕ್ಕಂಥ ಪದಗಳು ವೈರಸ್, ಮೆನು, ವಿಂಡೋ, ಡೈರೆಕ್ಟರಿ, ಚಿಪ್, ಮೌಸ್, ಕೀಬೋರ್ಡ್ ಇತ್ಯಾದಿ. ಈ ರೀತಿ ಎಲ್ಲ ಪದಗಳು ಆಂಗ್ಲ ಶಬ್ದಕೋಶದಲ್ಲಿ ಬಳಕೆಯಲ್ಲಿದ್ದರೂ ಗಣಕ ವಿಜ್ಞಾನವು ಇವುಗಳನ್ನು ತನ್ನ ತೆಕ್ಕೆಯನ್ನು ಆಕ್ಚುಲ್ ಈ ಪದಗಳೇನೆ ಆಂಗ್ಲ ಭಾಷಾಕೋಶ, ಇಂಗ್ಲಿಷ್ ಲ್ಯಾಂಗ್ವೇಜ್ ಡಿಕ್ಷನರಿ ಇದೆ, ಆ ಡಿಕ್ಷನರಿಗೆ ಸಂಬಂಧಪಟ್ಟ ಪದಗಳು. ಆದರೆ ಇವತ್ತನ್ನ ಗಣಕ ವಿಜ್ಞಾನವನ್ನು ಬಳಸಿಕೊಂಡದ್ದು ಇದೆ. ಮೇನು ಅನ್ನುವಂಥ ಶಬ್ದ ಏನಿದೆ ಇವತ್ತು ಉಪಾರಕದಲ್ಲಿ ಬಳಕೆ ಆಗ್ತದೆ, ಬೇರೆ ಕ್ಷೇತ್ರಗಳು. ಸೊ ಈ ರೀತಿಯ ಒಟ್ಟು ಚಲನೆ ಇದನ್ನು ಪದಾರ್ಥ ಅಂತ ಹೇಳಿದೆ. ಸೊ ಈ ರೀತಿಯಲ್ಲಿ ಅರ್ಥ ಬದಲಾವಣೆ
ಧ್ವನಿ ಬದಲಾವಣೆ, ಅರ್ಥ ಬದಲಾವಣೆ ಮತ್ತು ಪದಾರ್ಥ ಚಲನೆ. ಈ ರೀತಿಯ 3 ರೀತಿಯಲ್ಲಿ ಒಂದು ಭಾಷಾಕೋಶದ ಬದಲಾವಣೆ ಆಗುವುದನ್ನು ಗಮನಿಸಬಹುದು. ಸೊ ಈ ಭಾಷಾಕೋಶದ ಬದಲಾವಣೆ ಅನುಗುಣವಾಗಿ ನಮ್ಮ ಭಾಷಾಕೋಶದಲ್ಲಿ ಹಲವು ರೀತಿಯ ಪದಗಳು ಸೇರಿಕೊಳ್ಳೋದನ್ನು ನೀವು ಗಮನಿಸಬಹುದು. ಈ ಪದಗಳನ್ನು ಸಹ ನೀವು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಅಧ್ಯಯನ ಮಾಡಿಕೊಳ್ಬೇಕಾಗ್ತದೆ. ಸೊ ಇಷ್ಟು ವಿಚಾರಗಳನ್ನು ಹೇಳ್ತೇನೆ. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ರೆಫರೆನ್ಸ್ಗಳನ್ನು ನೀವು ನೋಡಿಕೊಂಡು ಅದನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಧನ್ಯವಾದ.